ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ದಿನ 2024 ಜನವರಿ ತಿಂಗಳ 15ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಇದೆ. ಇದು ಈ ದಿನ ಬೆಳಿಗ್ಗೆ 9:16 ಇರಲಿದೆ. ಇನ್ನು ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಕೂಡ ಮಧ್ಯಾಹ್ನ 1:02 ಇರಲಿದೆ. ಹಾಗೆ ಈ ದಿನದ ಕರಣ ಪೂರ್ವಕರಣ ಭವ. ಇದು ಅಪರಾಹ್ನ 3:37 ಇರುತ್ತೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ ಉಪರಿ ಇರೋದ್ರಿಂದ ವರಿಯಾಣ ಯೋಗ ಕೂಡ ಇದೆ. ಇನ್ನು ದಿಕ್ಷೂಲೆ ಪೂರ್ವ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕುಂಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:41 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:59 ಅಪರಾಹ್ನ 3:25 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:07 ಮಧ್ಯಾಹ್ನ 12:33 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:51 ಮಧ್ಯಾಹ್ನ 1:33 ಹಾಗೆ ಅಪರಾಹ್ನ 2:57 ಅಪರಾಹ್ನ 3:39 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 10:49 ರಾತ್ರಿ 12:17 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:07. ಇನ್ನು ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ರಾಶಿಯವರು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನ ಬಲ ಇದೆ. ಚಂದ್ರನಿಂದ ಶುಭ ಫಲಗಳ ಯೋಗ ಇದೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಪ್ರಯಾಣಕ್ಕೆ ಕಾರಕನಾಗಿರುವಂಥವನು, ಸಂಚಾರಕ್ಕೆ ಕಾರಕ, ಹಾಗೆ ಮನಃಕಾರಕ ಅಂತ ಹೇಳಿ ಕರೀತಾರೆ. ಮನಸ್ಸನ್ನು ಪ್ರತಿನಿಧಿಸುವಂಥವನು ಚಂದ್ರ. ಇನ್ನು ನಮ್ಮ ಕಲ್ಪನೆಗೆ, ಯಶಸ್ಸಿಗೆ, ಇನ್ನು ವಾತ್ಸಲ್ಯಕ್ಕೆ, ಪೋಷಣೆಗೆ, ಅದರಲ್ಲೂ ವಿಶೇಷವಾಗಿ ದ್ರವಕ್ಕೆ ಅಂದರೆ ಜಲಕ್ಕೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಈ ದಿನ ವಿಶೇಷವಾಗಿ ನೀವು ಮಾಡುವಂತಹ ಸಂಚಾರ, ನಿಮ್ಮ ಪ್ರಯಾಣ ಅನುಕೂಲಕರವಾಗಿರುತ್ತೆ. ಹಾಗಾಗಿನೇ ಸೋಮವಾರದ ದಿನ ನೀವು ಪ್ರಯಾಣವನ್ನು ಆರಂಭ ಮಾಡಿದ್ರೆ ನೀವು ಉದ್ದೇಶಿತ ಗುರಿಯನ್ನು ತಲುಪ್ತೀರಿ. ಪ್ರಯಾಣ ಕೂಡ ಸುಖಕರವಾಗಿರುತ್ತೆ. ಹಾಗೆ ಈ ಕಲ್ಪನೆಗೂ ಕೂಡ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಸಾಹಿತಿಗಳಿಗೆ, ಕಲಾವಿದರಿಗೂ ಕೂಡ ಈ ದಿನ ಉತ್ತಮವಾದಂಥ ದಿನ. ಅದರಲ್ಲೂ ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ ಈ ದಿನ ನಿಮಗೆ ಲಭ್ಯವಾಗುವಂಥದ್ದು ಇದೆ. ಒಟ್ಟಾರೆ ಸಂತೃಪ್ತಿಯ ದಿನ ಇದು.
ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 36 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 20 ನಿಮಿಷದಿಂದ ಅಪರಾಹ್ನ 4 ಗಂಟೆ 17 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 25 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 39 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 23 ನಿಮಿಷದಿಂದ ಅಪರಾಹ್ನ 3 ಗಂಟೆ 20 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 20 ನಿಮಿಷದಿಂದ ರಾತ್ರಿ 10 ಗಂಟೆ 23 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ನೀವು ಈ ಶನಿ ಹೋರಾದಲ್ಲಿ ಆರಂಭ ಮಾಡುವಂಥ ಕಾರ್ಯಗಳಿಂದ ಬರುವಂಥ ಫಲಿತಾಂಶಗಳು ಬಹಳ ನಿಧಾನವಾಗುತ್ತೆ, ಸ್ಪೀಡಪ್ ಆಗಲ್ಲ. ಆದ್ದರಿಂದಲೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ಇರುವಂತಹ ಕುಜ ಹೋರ ಏನಿದೆ ಇದು ಕೂಡ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇ ಇದ್ರೂ ಕೂಡ ಕುಜ ಹೋರಾದಲ್ಲಿ ಆರಂಭ ಮಾಡಬೇಡಿ. ಯಾವುದೇ ಭೂ ವ್ಯವಹಾರಗಳನ್ನು ಕುರಿತಾದ ಮಾತುಕತೆ ಆಗಲಿ, ಅಗ್ರಿಮೆಂಟ್ ಆಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರಗಳಾಗಲಿ, ಅಥವಾ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ ಆದಷ್ಟು ಕುಜ ಹೋರಾದಲ್ಲಿ ಇರಬಾರ್ದು. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂತಹ ಲಿಟಿಗೇಷನ್ಸು, ತಂಟೆ ತಕರಾರುಗಳೇನೇ ಇದ್ರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಈ ದಿನ ಕುಜ ಹೋರಾದಲ್ಲಿ ಮಾಡಬೇಡಿ. ಅದು ಅಷ್ಟೊಂದು ಒಳ್ಳೆಯ ಫಲಿತಾಂಶವನ್ನು ತರಲ್ಲ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 34 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 17 ನಿಮಿಷದಿಂದ 5 ಗಂಟೆ 14 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 25 ನಿಮಿಷದಿಂದ ರಾತ್ರಿ 12 ಗಂಟೆ 28 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದು ಅನ್ಫೇವರಬಲ್ ಆಗಿರೋದ್ರಿಂದ ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಆ ದಿನದಲ್ಲಿ ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದರಲ್ಲೂ ಕೆಲವೊಂದು ನಿರ್ದಿಷ್ಟ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ನೀವು ಆಯಾ ದಿನದಲ್ಲಿ ಇರುವಂಥ ಹೊರವನ್ನು ನೋಡಲೇಬೇಕು. ಅದಕ್ಕಾಗಿಯೇ ನೀವು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ಒಂದು ಪ್ರಯತ್ನಕ್ಕೆ, ಒಂದು ಕಾರ್ಯಕ್ಕೆ ಒಳ್ಳೆಯ ಫಲಿತಾಂಶ ಬರಬೇಕು, ನಿಮ್ಮ ಅನಿಸಿಕೆಯಂತೆ ಫಲಿತಾಂಶಗಳು ಸಿಗಬೇಕು ಅಂತ ಹೇಳಿದ್ರೆ ಆ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಬೇಕು. ನೀವು ಗುರಿ ತಲುಪಬೇಕು ಅಂದರೂ ಕೂಡ ಆ ಪ್ರಯಾಣವನ್ನು ಒಳ್ಳೆಯ ಸಂದರ್ಭದಲ್ಲೇ ಆರಂಭ ಮಾಡಬೇಕು. ಹಾಗಾಗಿ ಈ ಶುಭ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುವಂಥವರು ಈ ಮುಹೂರ್ತವನ್ನು, ಆಯಾ ದಿನದ ಪಂಚಾಂಗವನ್ನು ನೀವು ಕೇಳಿಸ್ಕೊಳ್ತಾ ಇರಿ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದರ ಬಗ್ಗೆ ಪ್ರತಿನಿತ್ಯ ತಿಳ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುವಂಥ ದಿನ. ಧನುರ್ಮಾಸ ಮುಗೀತು, ಇನ್ನು ದಕ್ಷಿಣಾಯನ ಕೂಡ ಮುಗೀತು. ಹಾಗಾಗಿ ಈ ದಿನದಿಂದ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಈ ಆಯನದಲ್ಲಿ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ದೇವತೆಗಳಿಗೆ ಹಗಲು ಅಂತ ಹೇಳೇ ಕರೆಯಲ್ಪಡುವಂತಹ ಉತ್ತರಾಯಣ ಆರಂಭ ಆಗುವಂಥ ಒಂದು ಮಹತ್ವದ ದಿನ ಇದು. ಹಾಗೆ ಈ ದಿನ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು, ಅದರಲ್ಲೂ ಮಕರ ಸಂಕ್ರಾಂತಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಯಾಕೆಂದರೆ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಬರುವಂಥ ಈ ದಿನ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಸಂಕ್ರಾಂತಿ ಅಂತ ಹೇಳಿದ್ರೆ ಸುಗ್ಗಿಯ ಹಬ್ಬ. ಹಾಗಾಗಿ ರೈತಾಪಿ ವರ್ಗದವರು ತಾವು ಬೆಳೆದಂತಹ ಬೆಳೆಗಳನ್ನು ಮನೆಗೆ ತರುವಂಥ ಒಂದು ಅದೃಷ್ಟದ ದಿನ ಇದು. ಇನ್ನು ಈ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡಿಲ್ಲ, ಶುಭ ಕಾರ್ಯಗಳ ಪ್ರಸ್ತಾಪ ಮಾಡಿಲ್ಲ. ಆದರೆ ನಾಳೆಯಿಂದ ಬಹಳ ವಿಶೇಷವಾಗಿ ನೀವು ಈ ಶುಭ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಅದರಲ್ಲೂ ನಾಳೆ ಸರ್ವಾರ್ಥ ಸಿದ್ಧಿ ಯೋಗ ಇರೋದ್ರಿಂದ ನಿಮ್ಮ ಮುಂದಿನ ಶುಭ ಕಾರ್ಯಗಳ ಬಗ್ಗೆ ನಾಳೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ, ಮಹಾಗಣಪತಿಯನ್ನು ಸ್ಮರಣೆ ಮಾಡ್ಕೊಳ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಅತ್ಯುತ್ತಮವಾದಂತಹ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ಹಾಗೆ ಈ ಸರ್ವಾರ್ಥ ಸಿದ್ಧಿಯೋಗ ನಾಳೆ ಬೆಳಿಗ್ಗೆ 7 ಗಂಟೆ 14 ನಿಮಿಷದಿಂದ ಆರಂಭ ಆಗಿ ಇಡೀ ದಿನ ಇರುತ್ತೆ. ಹಾಗೆ ಬಂಧುಗಳೇ, ಈ ದಿನ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎಳ್ಳಿನ ಮಹತ್ವದ ಬಗ್ಗೆ ಗೊತ್ತಿದೆ. ಎಳ್ಳು ಬೆಲ್ಲವನ್ನು ಹಂಚುವಂಥ ಒಂದು ವಿಶೇಷ
ಹಬ್ಬ ಇದು. ಜೊತೆಗೆ ಈ ದಿನ ದಾನಾದಿಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ದಿನ ಬೆಳಗಿನ ಅವಧಿಯಲ್ಲಿ ದಾನವನ್ನು ಮಾಡಿ. ಆದರೆ ಈ ಸಂಕ್ರಾಂತಿಯಂತಹ ಮಹಾಪುಣ್ಯ ಕಾಲದಲ್ಲಿ, ದೇವರ ಉತ್ಸವಗಳ ಸಂದರ್ಭದಲ್ಲಿ, ಮರಣಶೈಲಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ರಾತ್ರಿ ವೇಳೆ ದಾನ ಮಾಡಬಹುದು ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ದಿನದಲ್ಲಿ ಬೆಳಗಿನ ವೇಳೆಯಲ್ಲಿ, ಸಂಜೆಯ ಸಮಯದಲ್ಲಿ ಅಥವಾ ರಾತ್ರಿಯ ಸಮಯದಲ್ಲಿ ಕೂಡ ನೀವು ದಾನವನ್ನು ಮಾಡ್ಬೋದು. ಆದರೆ ಇದನ್ನು ಬಿಟ್ಟು ಬೇರೆ ದಿನದಲ್ಲಿ ಈ ರಾತ್ರಿಯ ವೇಳೆಯಲ್ಲಿ ದಾನ ಮಾಡಬಾರ್ದು. ಏಕೆಂದರೆ ಇದು ಪೈಶಾಚಿಕ ಸಂಚಾರದ ಸಮಯ, ಇದು ನಿಶಾಚರ ಕಾಲ. ಹಾಗಾಗಿನೇ ರಾತ್ರಿಯ ವೇಳೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದಾಗಲಿ, ದಾನ ಧರ್ಮಾದಿಗಳನ್ನು ಮಾಡುವಂಥದ್ದನ್ನಾಗಲಿ ಮಾಡಬಾರ್ದು. ಆದರೆ ಈ ದಿನ ಸಂಕ್ರಾಂತಿಯ ಸಮಯ ಆದ್ದರಿಂದ ರಾತ್ರಿಯ ವೇಳೆ ಕೂಡ ದಾನವನ್ನು ಮಾಡಬಹುದು. ಇನ್ನು ಶಾಸ್ತ್ರ ನಿಷೇಧಿಸಿದಂತಹ ಕೆಲವು ಸಮಯ ಏನಿದೆ, ಇದರಲ್ಲಿ ದಾನ ಧರ್ಮಾದಿಗಳನ್ನು ಮಾಡಬಾರ್ದು. ಅದು ಮಾಡಿದ್ರೂ ಕೂಡ ಅದರ ಫಲ ಸಿಕ್ಕಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಏಕೆ ಅಂತ ಹೇಳಿದ್ರೆ, ಈ ರಾತ್ರಿಯ ಸಮಯ ಕ್ಷುದ್ರ ಶಕ್ತಿಗಳ ಪೂಜೆಯನ್ನು ಮಾಡುವಂಥ ಒಂದು ಸಮಯ. ಹಾಗೆ ಮಾರಣ ಹೋಮ ಮಾಡುವಂಥದ್ದು, ಹಾಗೆ ಕೆಲವೊಂದು ವಶೀಕರಣ ಇತ್ಯಾದಿ ಚಟುವಟಿಕೆಗಳಲ್ಲಿ ರಾತ್ರಿ ಕಾಲ ತೊಡಗಿರ್ತಾರೆ. ಹಾಗಾಗಿನೇ ಇದನ್ನು ಬಹಳ ದುಷ್ಟಕಾಲ ಅಂತ ಹೇಳಿ ಪರಿಗಣಿಸಿರೋದ್ರಿಂದ ಶುಭ ಕಾರ್ಯಗಳನ್ನು ಕೂಡ ಮಾಡಲ್ಲ. ಆ ಸಂದರ್ಭದಲ್ಲಿ ದಾನಾದಿಗಳನ್ನು ಕೂಡ ಮಾಡಬಾರದು ಅನ್ನುವಂಥದ್ದು ಇದೆ. ಇನ್ನು ರಾತ್ರಿಯ ವೇಳೆ ಸ್ನಾನ ಮಾಡುವಂಥದ್ದು ಕೂಡ ನಿಷಿದ್ಧವಾಗಿದೆ. ಹಾಗಾಗಿನೇ ಬೆಳಗಿನ ಸಮಯದಲ್ಲೇ ಕೆಲವೊಂದು ಶುಭ ಕಾರ್ಯಗಳನ್ನು ಆರಂಭ ಮಾಡಬೇಕು. ಸ್ನಾನಾದಿಗಳನ್ನು ಮುಗಿಸಿ ಭಗವಂತನ ಪೂಜೆ ಆರಾಧನೆ ಇದನ್ನು ಮಾತ್ರ ಬೆಳಗಿನ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಮಾಟ ಮಂತ್ರ ಮದ್ದು ಇತ್ಯಾದಿ ಚಟುವಟಿಕೆಗಳನ್ನು ಈ ಶೂನ್ಯದಲ್ಲಿ ಮಾಡ್ತಾರೆ. ಅಂದರೆ ಇಲ್ಲಿ ಇಂತಹ ಮಾಟ ಮಾಡುವಂಥ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಅದಕ್ಕಾಗಿಯೇ ಕೆಲವೊಂದು ಅಮಾವಾಸ್ಯೆಯ ಸಂದರ್ಭದಲ್ಲಿ, ಅದರಲ್ಲೂ ರಾಹುಕಾಲದಲ್ಲಿ ಇಂತಹ ಕೆಲವು ಚಟುವಟಿಕೆಗಳನ್ನು ಮಾಡ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ದಾನ ಧರ್ಮಾದಿಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ನಾವು ದಾನ ಮಾಡಲಿಕ್ಕೆ ಬಹಳ ಯೋಗ್ಯವಾದಂತಹ ಸಮಯ ಇದೆ, ತುಂಬ ಪ್ರಶಸ್ತವಾದಂತಹ ಕಾಲ ಇದೆ. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಕೊಡುವಂತಹ ದಾನ ಏನಿದೆ, ಅದು ಬ್ರಹ್ಮಾರ್ಪಣ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಆ ದಾನ ಕೊಟ್ಟಾಗ ಬ್ರಹ್ಮನ ಅನುಗ್ರಹ ಬಹಳ ಬೇಗ ಸಿಕ್ಕತ್ತೆ. ಹಾಗಾಗಿನೇ ಈ ಸೂರ್ಯೋದಯದ ಸಂದರ್ಭದಲ್ಲಿ ಈ ದಾನವನ್ನು ಕೊಡಬೇಕು ಅನ್ನುವಂಥದ್ದಿದೆ. ಇನ್ನು ಉಷೋದಯದಲ್ಲಿ ಮಾಡುವಂತಹ ದಾನ ನಾರಾಯಣಾರ್ಪಣ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ನಾರಾಯಣನಿಗೆ ನೇರವಾಗಿ ತಲುಪತ್ತೆ ಈ ದಾನ. ಇನ್ನು ಮಧ್ಯಾಹ್ನದ ಕಾಲದಲ್ಲಿ ಕೊಡುವಂತಹ ದಾನ ಶಿವಾರ್ಪಣ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ, ಶಿವನಿಗೆ ತಲುಪತ್ತೆ ಅದು. ಹಾಗಾಗಿ ಮಧ್ಯಾಹ್ನದ ಸಂದರ್ಭದಲ್ಲೂ ಕೂಡ ಈ ದಿನ ದಾನವನ್ನು ಕೊಡ್ಬೋದು. ಇನ್ನು ಸಂಧ್ಯಾ ಕಾಲದಲ್ಲಿ ಕೊಡುವಂತಹ ದಾನ ಅಂದರೆ ಗೋಧೂಳಿ ಸಮಯದಲ್ಲಿ ಕೊಡುವಂತಹ ದಾನ ಭಗವದರ್ಪಣ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಈ ಬೆಳಗಿನ ಸಂದರ್ಭದಲ್ಲಿ ಅಂದರೆ ಉದಯ ಕಾಲದಲ್ಲಿ, ಮಧ್ಯಾಹ್ನದ ಕಾಲದಲ್ಲಿ, ಸಂಧ್ಯಾ ಕಾಲದಲ್ಲಿ, ತ್ರಿಕಾಲದಲ್ಲಿಯೂ ಕೂಡ ದಾನವನ್ನು ಕೊಡಬಹುದು, ದಾನವನ್ನು ಮಾಡಬಹುದು. ಹಾಗೆ ದಾನವನ್ನು ಸ್ವೀಕಾರ ಕೂಡ ಮಾಡಬಹುದು ಅನ್ನುವಂಥ ಉಲ್ಲೇಖ ಧರ್ಮಶಾಸ್ತ್ರದಲ್ಲಿದೆ. ಹಾಗಾಗಿ ಈ ದಾನ ಕೊಡುವಂಥ ಒಂದು ಸಮಯವನ್ನು ಕೂಡ ಈ ಸಂದರ್ಭದಲ್ಲಿ ನೀವು ತಿಳ್ಕೊಂಡಿರಬೇಕು ಅನ್ನುವಂಥ ಒಂದು ಮಾಹಿತಿ. ಜೊತೆಗೆ ಈ ದಿನ ಎಳ್ಳನ್ನು ದಾನ ಮಾಡುವಂಥದ್ದು ಇದೆ. ಈ ಎಳ್ಳು ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು. ಅದರಲ್ಲೂ ಶನಿಗೆ ಇಷ್ಟವಾಗಿರುವಂಥ ಒಂದು ಪದಾರ್ಥ ಅಂತ ಹೇಳಿದ್ರೆ ಕರಿ ಎಳ್ಳು. ಹಾಗಾಗಿ ಎಳ್ಳನ್ನು ದಾನ ಮಾಡೋದ್ರಿಂದ ಯಾವುದೇ ರೀತಿಯ ಸಂಕಷ್ಟಗಳು ಬಾಧಿಸಲ್ಲ, ಹಾಗೆ ಅಪಮೃತ್ಯು ಕೂಡ ಬರಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಜೀವನದಲ್ಲಿ ಉಂಟಾಗುವಂತಹ ಏರುಪೇರುಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು, ಸಂಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು, ತಿಲದಾನವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಇಂದ್ರನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ದಂತದಿಂದ ತಯಾರು ಮಾಡಿದಂತಹ ಆಭರಣಗಳನ್ನು ದಾನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಕೆಲವರು ದಂತದ ಆಭರಣಗಳನ್ನು ದಾನ ಮಾಡ್ತಾರೆ. ಇದು ಈ ಒಂದು ಹಿನ್ನೆಲೆಯಲ್ಲಿ ಮಾಡುವಂಥದ್ದು. ಇನ್ನು ಬಂಗಾರದ ಆಭರಣಗಳನ್ನು ದಾನ ಮಾಡ್ತಾರೆ. ಇದು ಅಗ್ನಿಯ ತೇಜಸ್ಸಿಗಾಗಿ ಮಾಡುವಂಥ ಒಂದು ದಾನ. ಅಗ್ನಿಯಷ್ಟು ಪ್ರಖರತೆಯನ್ನು ಪಡ್ಕೊಳ್ಳಿಕ್ಕೆ, ಅಷ್ಟೇ ಆರೋಗ್ಯಪೂರ್ಣವಾದಂತಹ ಬದುಕು ಬೇಕು ಅಂತ ಹೇಳಿದ್ರೆ ಬಂಗಾರದ ಆಭರಣಗಳನ್ನು ದಾನ ಮಾಡುವಂಥದ್ದು ಇದೆ. ಇನ್ನು ಕೆಲವರು ನೋಡಿ ಪಾದುಕೆಗಳನ್ನು ದಾನ ಮಾಡ್ತಾರೆ, ಅಂದರೆ ಪಾದರಕ್ಷೆಗಳನ್ನು ದಾನ ಮಾಡ್ತಾರೆ. ಪಲ್ಲಕ್ಕಿಗಳನ್ನು ದಾನ ಮಾಡುವಂಥದ್ದು ಕೂಡ ಇದೆ. ಇದು ಭಯವನ್ನು ನಿವಾರಣೆ ಮಾಡಲಿಕ್ಕೆ, ಹಾಗೆ ಆತಂಕವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ, ಇನ್ನು ಯಮನನ್ನು ಒಲಿಸ್ಕೊಳ್ಳಿಕ್ಕೆ ಈ ಪಾದರಕ್ಷೆಗಳನ್ನು ದಾನ ಮಾಡಬೇಕು ಅನ್ನುವಂಥದ್ದು ಇದೆ. ಆದರೆ ಕೆಲವು ಸಂದರ್ಭದಲ್ಲಿ ಈ ದಾನ ಮಾಡುವಂಥದ್ದು ಬಹಳ ವಿಶೇಷ ಫಲವನ್ನು ಕೊಡುತ್ತೆ. ಇನ್ನು ಕೆಲವರು ರೇಷ್ಮೆಯ ವಸ್ತ್ರಗಳನ್ನು ದಾನ ಮಾಡ್ತಾರೆ, ರೇಷ್ಮೆಯ ಉಡುಪುಗಳನ್ನು ದಾನ ಮಾಡ್ತಾರೆ. ಇದು ನಿವೃತ್ತಿಯ ಅಧಿಕಾರಕ್ಕಾಗಿ ಮಾಡುವಂಥ ಒಂದು ದಾನ ಇದು. ಇನ್ನು ಕೆಲವರು ಸುಖ ಸಂತೋಷಕ್ಕಾಗಿ ದ್ವಿವಸ್ತ್ರಗಳನ್ನು ಅಂದರೆ ಜೋಡಿ ಪಂಚೆಗಳನ್ನಾಗಲಿ, ಇನ್ನು
ಸೀರೆ, ರವಿಕೆ ಇತ್ಯಾದಿಗಳನ್ನು ಜೋಡಿ ಜೋಡಿಯಾಗಿ ದಾನ ಮಾಡುವಂಥದ್ದು ಇದೆ. ಕೆಲವರು ಜಲ ತುಂಬಿದಂತಹ ಕುಂಭವನ್ನು ದಾನ ಮಾಡ್ತಾರೆ. ಇದರಲ್ಲಿ ಬಹಳ ವಿಶೇಷವಾಗಿ ವರುಣನನ್ನು ತೃಪ್ತಿಪಡಿಸಬೇಕು. ಇದು ಜೀವನದಲ್ಲಿ ಸುಖ ಸಂತೋಷವನ್ನು ತರುತ್ತೆ, ಸಂತೃಪ್ತಿಯನ್ನು ಸಮೃದ್ಧಿಯನ್ನು ತರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಾನವನ್ನು ಮಾಡ್ತಾರೆ. ಇನ್ನು ಕೆಲವರು ಮನಃಶಾಂತಿಗಾಗಿ ಬೀಸಣಿಗೆಯನ್ನು ದಾನ ಮಾಡ್ತಾರೆ. ಅದರಲ್ಲೂ ವಾಯುದೇವರ ಅನುಗ್ರಹ ಬೇಕು ಅಂತ ಹೇಳಿದ್ರೆ ಬೀಸಣಿಗೆಯನ್ನು, ಚಾಮರಗಳನ್ನು ಕೂಡ ದಾನ ಮಾಡಬೇಕು. ಕೆಲವರು ದೇವಾಲಯಕ್ಕೂ ಕೂಡ ಚಾಮರವನ್ನು ದಾನ ಮಾಡುವಂಥದ್ದು ಈ ಒಂದು ಕಾರಣಕ್ಕಾಗಿ. ಇನ್ನು ಕೆಲವರು ಸಂಪತ್ತಿಗಾಗಿ, ಸಮೃದ್ಧಿಗಾಗಿ ಕೆಲವು ಮಣಿಗಳನ್ನು ದಾನ ಮಾಡ್ತಾರೆ, ರಜತಾಭರಣಗಳನ್ನು ದಾನ ಮಾಡ್ತಾರೆ. ಹಾಗೆ ಕುಬೇರನ ಅನುಗ್ರಹಕ್ಕೆ ಈ ಒಂದು ದಾನ ಮಾಡುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಕೆಲವರು ಸುವಾಸನಾ ದ್ರವ್ಯಗಳನ್ನು ದಾನ ಮಾಡ್ತಾರೆ. ನೀವು ನೋಡಿರ್ಬೋದು, ಹೂವಿಳ್ಳಿಯ ಇಂತಹ ಸಂದರ್ಭದಲ್ಲಿ ಮೊದಲು ಗಂಧವನ್ನು ಕೊಡ್ತಾರೆ. ಇಲ್ಲಿ ಆ ಒಂದು ಗಂಧವನ್ನು ಕೊಡೋದ್ರಿಂದ, ಭದ್ರಾಸನಗಳನ್ನು ದಾನ ಮಾಡೋದ್ರಿಂದ ಇಲ್ಲಿ ಅವರ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥದ್ದು, ಹಾಗೆ ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಈ ದಾನವನ್ನು ಮಾಡ್ತಾರೆ. ಹಾಗಾಗಿ ಈ ದಾನದ ಸಂದರ್ಭಗಳನ್ನು ಕೇಳಿದ್ರಿ, ಹಾಗೆ ಯಾವ ಯಾವ ವಸ್ತುಗಳನ್ನು ದಾನ ಮಾಡೋದ್ರಿಂದ ಯಾವ ಫಲಾಫಲಗಳಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಂಡ್ರಿ. ಹಾಗಾಗಿ ದಾನ ಮಾಡುವಂಥದ್ದು ಸರ್ವಶ್ರೇಷ್ಠವಾಗಿರುವಂಥ ಕೆಲಸ. ಹಾಗಾಗಿ ಬಂಧುಗಳೇ, ಈ ಮಕರ ಸಂಕ್ರಾಂತಿಯ ದಿನದಂದು ಈಗ ಹೇಳಿದಂತಹ ಸಾಮಗ್ರಿಗಳನ್ನು ದಾನ ಮಾಡಿ. ಉತ್ತಮವಾದಂತಹ ಫಲಗಳು ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ, ಅದರಲ್ಲೂ ಈ ಧರ್ಮ ಶಾಸ್ತ್ರಗಳು ಹೇಳೋ ಪ್ರಕಾರ ನಿರ್ಣಯ ಸಿಂಧುವಿನಲ್ಲಿ ಈ ಮಕರ ಸಂಕ್ರಾಂತಿ ಎಂದು ಕೊಡಬೇಕಾದಂತಹ ದಾನಗಳ ವಿಚಾರವಾಗಿ ತಿಳಿಸಿದ್ದಾರೆ. ಇಲ್ಲಿ ಸಂಕ್ರಾಂತಿಯ ದಿನ ಕರಿ ಎಳ್ಳಿನೊಂದಿಗೆ ಸ್ನಾನವನ್ನು ಮಾಡಬೇಕು, ಮತ್ತು ಎಳ್ಳನ್ನು ದಾನ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನು ದೇವಾಲಯಕ್ಕೆ ಎಳ್ಳೆಣ್ಣೆಯನ್ನು ದಾನ ಮಾಡಬೇಕು, ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಬೇಕು ಅನ್ನುವಂಥದ್ದು ಈ ಮಕರ ಸಂಕ್ರಾಂತಿಯಂದು ಮಾಡಬೇಕಾಗಿರುವಂಥ ಒಂದು ಕೆಲಸ. ಹಾಗಾಗಿ ಇಲ್ಲಿ ಉತ್ತರಾಯಣದ ಪುಣ್ಯ ಕಾಲದಂದು ನಾವು ಮಾಡಿದಂಥ ದಾನ ಧರ್ಮಗಳೇನಿದೆ ಅದು ಜನ್ಮ ಜನ್ಮದಲ್ಲೂ ಕೂಡ ನಮಗೆ ಸದಾ ಸಿಗುವಂತೆ ಸೂರ್ಯ ಅನುಗ್ರಹಿಸ್ತಾನೆ. ಏಕೆಂದರೆ ನಾವು ಮಾಡುವಂಥ ದಾನಕ್ಕೆ ಸೂರ್ಯನೇ ಸಾಕ್ಷಿಯಾಗಿ ನಿಲ್ಲುವಂಥವನು. ಹಾಗಾಗಿ ನಾವು ಮಾಡಿದಂತಹ ದಾನದ ಫಲ ನಮಗೆ ಜನ್ಮ ಜನ್ಮಾಂತರಗಳಲ್ಲೂ ಕೂಡ ಇರುವಂತೆ ನೋಡಿಕೊಳ್ಳುವಂಥವನು ಸೂರ್ಯ. ಅವನೇ ಸಾಕ್ಷಿಯಾಗಿ ನಿಲ್ತಾನೆ. ಆದ್ದರಿಂದಲೇ ಸೂರ್ಯನನ್ನು ಜಗಚ್ಚಕ್ಷು ಅಂತ ಹೇಳಿ ಕರೆಯುವಂಥದ್ದು. ಇಡೀ ವಿಶ್ವಕ್ಕೆ ಕಣ್ಣಿನಂತೆ ಇರುವಂಥವನು, ಪ್ರತಿಯೊಂದನ್ನು ಕೂಡ ಗಮನಿಸ್ತಾನೆ, ಪ್ರತಿಯೊಂದನ್ನು ನೋಡ್ತಾನೆ. ಹಾಗಾಗಿನೇ ಈ ದಿನದ ದಾನ ಏನಿದೆ ಅದು ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಂಥ ಸಂದರ್ಭದಲ್ಲಿ ಮಾಡುವಂಥದ್ದು ಬಹಳ ವಿಶೇಷವಾಗಿದೆ. ಹಾಗೆ ಈ ಶುಭ ದಿನದಂದು ತಿಲದಾನವನ್ನು ಮಾಡುವಂಥದ್ದು, ತಿಲ ಹೋಮವನ್ನು ಮಾಡುವಂಥದ್ದು, ತಿಲ ಭಕ್ಷಣವನ್ನು ಮಾಡುವಂಥದ್ದು, ಈ ಮೂರು ಕಾರ್ಯಗಳೇನಿದೆ ಇದು ತುಂಬ ಪ್ರಶಸ್ತಿಯ ಇದೆ. ಹಾಗಾಗಿ ಈ ದಿನ ತಿಲ ಭಕ್ಷಣ ಅಂತ ಹೇಳಿದ್ರೆ ಎಳ್ಳನ್ನು ತಿನ್ನಬೇಕು ಅನ್ನುವಂಥದ್ದು. ಹಾಗಾಗಿ ಈ ಹಬ್ಬಕ್ಕೂ ಎಳ್ಳಿಗೂ ನಿಕಟವಾದಂಥ ಸಂಬಂಧ ಇದೆ. ಎಳ್ಳನ್ನು ಹುರಿದು ಪುಡಿ ಮಾಡಿ ಬೆಲ್ಲ ಹಾಕಿ ಮಾಡಿದಂತಹ ಚಿಗುಳಿ ಬಹಳ ಅಪ್ಯಾಯಮಾನವಾಗಿರುತ್ತೆ. ಅದರಲ್ಲೂ ಈ ಚಳಿಗೆ ಆಯುರ್ವೇದ ಹೇಳುವಂಥ ರೀತಿಯಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯ ಭಾಗ್ಯ ವೃದ್ಧಿಸುತ್ತೆ. ಹಾಗೆ ಈ ಸ್ನೇಹ ದ್ರವ್ಯಗಳ ಹಂಚಿಕೆ ಮಾಡೋದ್ರಿಂದ ಕೂಡ ಸ್ನೇಹ ವರ್ಧನೆ ಆಗುತ್ತೆ. ಹಾಗಾಗಿನೇ ಯುಗಾದಿಯ ದಿನ ನಾವು ಹೇಗೆ ಬೇವು ಬೆಲ್ಲವನ್ನು ಹಂಚುತ್ತೇವೆಯೋ ಅದೇ ರೀತಿಯಲ್ಲಿ ಈ ದಿನ ಎಳ್ಳು ಬೆಲ್ಲವನ್ನು ಹಂಚುವಂಥದ್ದು. ಹಾಗೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಹಿ ಭಾವನೆಗಳಿದ್ದರೆ ಅದನ್ನು ಮರೆತು ಒಂದಾಗೋಣ. ಹಾಗಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳಿ ಒಂದು ಗಾದೆ ಇದೆಯಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಸಿಹಿ ಭಾವನೆಯೊಂದಿಗೆ ಈ ಹಬ್ಬವನ್ನು ಆಚರಿಸಬೇಕು ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಹಾಗಾಗಿನೇ ನಮ್ಮ ಹಿರಿಯರು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಒಂದು ಧಾರ್ಮಿಕ ಹಿನ್ನೆಲೆಯನ್ನು ಕಂಡುಕೊಂಡಿದ್ದಾರೆ. ಅದಕ್ಕೆ ವೈಜ್ಞಾನಿಕ ತಳಹದಿಯ ಮೇಲೆ ಈ ಹಬ್ಬ ಇದಕ್ಕಾಗಿಯೇ ಮೀಸಲಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಯಾವುದೇ ಆಚರಣೆ ಇರಲಿ, ಯಾವುದೇ ಹಬ್ಬ ಹರಿದಿನ ವ್ರತಾದಿಗಳಿದ್ರೂ ಕೂಡ ಅದಕ್ಕೆ ಒಂದು ಹಿನ್ನೆಲೆ ಇದೆ, ಅದಕ್ಕೆ ಒಂದು ಭದ್ರವಾದಂಥ ಬುನಾದಿ ಇದೆ. ಹಾಗಾಗಿ ಈ ಮಕರ ಸಂಕ್ರಾಂತಿಯ ದಿನ ಕೂಡ ನಾವು ಹಿರಿಯರು ಅನುಸರಣೆ ಮಾಡಿಕೊಂಡು ಬಂದಿರುವಂಥದ್ದು. ಹಾಗೆ ನಿಮ್ಮ ಮನೆತನದ ಸಂಪ್ರದಾಯದಂತೆ ಇರುವಂಥ ಆಚರಣೆಗಳನ್ನು ಮಾಡಿ, ಇದರಲ್ಲಿ ರಾಜಿ ಮಾಡಿಕೊಳ್ಬೇಡಿ, ಭಕ್ತಿಯಿಂದ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಬಂಧುಗಳೇ, ಈ ಮಕರ ಸಂಕ್ರಾಂತಿಯ ಬಗ್ಗೆ ಇರುವಂಥ ಮಹತ್ವದ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಮಕರ ಸಂಕ್ರಾಂತಿಯ ದಿನ ಪಂಚಾಂಗದ ನಿರ್ಣಯನ ಪದ್ಧತಿಗೆ ಅನುಸಾರವಾಗಿ ಸೂರ್ಯನ ಉತ್ತರಾಯಣ ಪ್ರಾರಂಭ ಆಗುತ್ತೆ. ಸೂರ್ಯ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ಮಕರ ಸಂಕ್ರಾಂತಿ ಹಬ್ಬ ತಿಥಿವಾಚಕವಾಗಿಲ್ಲ, ಆಯನವಾಚಕವಾಗಿ ಇರುವಂಥದ್ದು. ಈ ದಿನ ಸೂರ್ಯನ ನಿರ್ಣಯನ ಮಕರ ರಾಶಿಯಲ್ಲಿ ಸಂಕ್ರಮಣವಾಗುತ್ತೆ. ಇದರೊಂದಿಗೆ ಸಂಕ್ರಾಂತಿಯನ್ನ ದೇವತೆ ಅಂತ ಹೇಳಿ ನಂಬಿದ್ದಾರೆ.
ಆದ್ದರಿಂದಲೇ ಈ ಸಂಕ್ರಾಂತಿ ಅನ್ನುವಂಥ ದೇವತೆ ಸುಂಕರಾಸುರ ಅನ್ನುವಂಥ ದೈತ್ಯನನ್ನು ಸಂಹಾರ ಮಾಡಿದ್ಲು ಅನ್ನುವಂಥ ಒಂದು ಕಥೆ ಕೂಡ ಇದೆ. ಹಾಗೆ ಈ ಸೂರ್ಯನ ಭ್ರಮಣದಿಂದ ಆಗುವಂಥ ಕಾಲ ವ್ಯತ್ಯಾಸವನ್ನು ಸರಿಪಡಿಸಲಿಕ್ಕೆ ಪ್ರತಿ 80 ವರ್ಷಗಳಿಗೆ ಒಮ್ಮೆ ಸಂಕ್ರಾಂತಿಯನ್ನು ಒಂದು ದಿನ ಮುಂದಕ್ಕೆ ಹಾಕ್ತಾರೆ. ಹಾಗಾಗಿ 2024ರಲ್ಲಿ ಮಕರ ಸಂಕ್ರಾಂತಿ ಜನವರಿ 15ನೇ ತಾರೀಕು ಸೋಮವಾರದ ದಿನ, ಅಂದರೆ ಈ ದಿನ ನಡೀತಾ ಇರುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಸಂಕ್ರಾಂತಿಯ ದಿನ ಎಳ್ಳು ಬೆಲ್ಲವನ್ನು ಪ್ರೀತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಹಂಚುವಂತಹ ಒಂದು ಹಬ್ಬ ಇದು. ಹಾಗೆ ಕರ್ಕ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿಯವರೆಗಿನ ಕಾಲವನ್ನು ದಕ್ಷಿಣಾಯನ ಅಂತ ಹೇಳಿ ಕರೀತಾರೆ. ಇಲ್ಲಿ ದಕ್ಷಿಣಾಯನ ಕಾಲದಲ್ಲಿ ಮೃತನಾದಂತಹ ವ್ಯಕ್ತಿ ಉತ್ತರಾಯಣದಲ್ಲಿ ಮೃತನಾದ ವ್ಯಕ್ತಿಗಿಂತ ದಕ್ಷಿಣ ಲೋಕಕ್ಕೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದರೆ ಇಲ್ಲಿ ದಕ್ಷಿಣ ಲೋಕ ಅಂತ ಹೇಳಿದ್ರೆ ಯಮನ ಲೋಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಉತ್ತರಾಯಣದಲ್ಲಿ ಯಾರು ಪ್ರಾಣತ್ಯಾಗವನ್ನು ಮಾಡ್ತಾರೆ ಅಂಥವ್ರಿಗೆ ವಿಶೇಷವಾಗಿ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ ವಾತಾವರಣ ಏನಿದೆ ಅದು ಅಧಿಕವಾಗಿ ಚೈತನ್ಯಮಯವಾಗಿರುತ್ತೆ. ಸಾಧನೆಯನ್ನು ಮಾಡುವಂಥವ್ರಿಗೆ ಈ ಸಮಯ ಅತ್ಯುತ್ತಮವಾದಂಥ ಸಮಯ. ಇದು ಒಳ್ಳೆಯ ಲಾಭಗಳನ್ನು ಪಡ್ಕೊಳ್ತಾರೆ, ಚೈತನ್ಯದ ಲಾಭ ಉಂಟಾಗುತ್ತೆ ಅವರಿಗೆ. ಹಾಗೆ ಈಗಾಗಲೇ ಹೇಳಿದಾಗೆ ಈ ಮಕರ ಸಂಕ್ರಾಂತಿಯ ದಿನ ಯಥಾಶಕ್ತಿ ದಾನ ಮಾಡುವಂಥದ್ದು. ಅದರಲ್ಲೂ ಈ ಮಕರ ಸಂಕ್ರಾಂತಿಯಿಂದ ರಥಸಪ್ತಮಿಯವರೆಗಿನ ಕಾಲ ಏನಿದೆ ಇದು ಪರ್ವಕಾಲ. ಈ ಪರ್ವಕಾಲದಲ್ಲಿ ಮಾಡಿದಂತಹ ದಾನ ಮತ್ತು ಯಾವುದೇ ರೀತಿಯ ಪುಣ್ಯ ಕರ್ಮಗಳೇನಿದೆ ಅದು ವಿಶೇಷ ಫಲವನ್ನು ಕೊಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಇಲ್ಲಿ ದಾನ ಮಾಡಬೇಕಾಗಿರುವಂಥ ವಸ್ತುಗಳು ಈಗಾಗಲೇ ಹೇಳಿದೆ. ಅದರ ಜೊತೆಗೆ ಹೊಸ ಪಾತ್ರೆಗಳನ್ನು ದಾನ ಮಾಡ್ಬೋದು, ವಸ್ತ್ರಗಳನ್ನು ದಾನ ಮಾಡ್ಬೋದು, ಅನ್ನದಾನ ಮಾಡ್ಬೋದು, ಎಳ್ಳನ್ನು ದಾನ ಮಾಡುವಂಥದ್ದು, ಎಳ್ಳು ಪಾತ್ರೆಯನ್ನು ದಾನ ಮಾಡುವಂಥದ್ದು, ಇನ್ನು ಬೆಲ್ಲ, ಆಕಳು, ಕುದುರೆ, ಚಿನ್ನ ಅಥವಾ ಭೂಮಿಯನ್ನು ಯಥಾಶಕ್ತಿ ದಾನ ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ನಮ್ಮ ಧರ್ಮಶಾಸ್ತ್ರದಲ್ಲಿದೆ. ಹಾಗೆ ಕೆಲವು ಮುತ್ತೈದೆಯರು ಕೂಡ ಈ ಸಂದರ್ಭದಲ್ಲಿ ದಾನವನ್ನು ಮಾಡ್ತಾರೆ. ಕೆಲವು ಮುತ್ತೈದೆಯರು ಈ ಕುಮಾರಿಯರಿಂದ ಕೆಲವು ವಸ್ತುಗಳನ್ನು ಅಪಹರಣ ಮಾಡ್ತಾರೆ, ಅದಕ್ಕೆ ಪ್ರತಿಯಾಗಿ ಅವರಿಗೆ ಎಳ್ಳೆ ಬೆಲ್ಲವನ್ನು ಕೊಡ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಇಲ್ಲಿ ಎಳ್ಳು ಬೆಲ್ಲವನ್ನು ಕೊಡುವಂಥದ್ದು, ಜೊತೆಗೆ ಬಾಗಿನವನ್ನು ಕೊಡುವಂಥದ್ದು. ಇಲ್ಲಿ ಬಾಗಿನ ನೀಡೋದು ಅಂತ ಹೇಳಿದ್ರೆ ಜೀವನದಲ್ಲಿ ದೈವತ್ಯಕ್ಕೆ ಒಂದು ರೀತಿಯಲ್ಲಿ ತನು ಮನ ಧನವನ್ನು ಅರ್ಪಣೆ ಮಾಡುವಂಥದ್ದು. ಹಾಗಾಗಿ ಸಂಕ್ರಾಂತಿಯ ಕಾಲ ಸಾಧನೆಗೆ ಪೂರಕವಾಗಿರೋದ್ರಿಂದಲೇ ಈ ಕಾಲದಲ್ಲಿ ನೀಡಿದಂತಹ ಈ ಬಾಗಿನ ಏನಿದೆ ಅದು ದೇವತೆಯ ಕೃಪೆಗೆ ಬಹಳ ಬೇಗ ಪಾತ್ರವಾಗುವಂಥದ್ದು. ಹಾಗೆ ನಮಗೆ ಇಚ್ಛಿತ ಫಲಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ಬಾಗಿನ ಅಂತ ಹೇಳಿದ್ರೆ ಅಲ್ಲಿ ವಿಶೇಷವಾಗಿ ಕೊಡಬೇಕಾಗಿರುವಂಥ ವಸ್ತುಗಳಿದೆ. ಆದರೆ ಇತ್ತೀಚೆಗೆ ಕೊಡುವಂಥದ್ದು ಈ ಸ್ಟೀಲ್ ಡಬ್ಬಿಗಳನ್ನು ಅಥವಾ ಪ್ಲಾಸ್ಟಿಕ್ ಡಬ್ಬಗಳನ್ನು ಕೊಟ್ಬಿಡ್ತಾ ಇದ್ದಾರೆ. ಇದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗಾಗಿ ಈ ವಸ್ತುಗಳ ಬದಲಿಗೆ ಸೌಭಾಗ್ಯದ ವಸ್ತುಗಳನ್ನು ಕೊಡಬೇಕು. ಊದುಬತ್ತಿಯನ್ನು ಕೊಡಿ, ಧಾರ್ಮಿಕ ಗ್ರಂಥಗಳನ್ನು ಕೊಡಿ, ಪುರಾಣ ಗ್ರಂಥಗಳನ್ನು ಕೊಡಿ. ಹಾಗೆ ದೇವತೆಗಳ ಚಿತ್ರಗಳನ್ನು, ಚಿತ್ರಪಟಗಳನ್ನು ಕೊಡುವಂಥದ್ದನ್ನು ಮಾಡಿದ್ರೆ ಅದು ಮುಂದಿನ ಪೀಳಿಗೆಗೂ ಕೂಡ ಮಾದರಿಯಾಗಿರುತ್ತೆ. ಹಾಗಾಗಿ ಸಾತ್ವಿಕವಾಗಿರುವಂಥ ಹಾಗೆ ನಿತ್ಯದ ಪೂಜಾ ವಿಧಿವಿಧಾನಗಳಿಗೆ ಬೇಕಾಗಿರುವಂಥ ವಸ್ತುಗಳನ್ನು, ಸಾಮಗ್ರಿಗಳನ್ನು ದಾನ ಮಾಡಬೇಕು. ಇನ್ನು ಆಧ್ಯಾತ್ಮಿಕ ವಸ್ತುಗಳಲ್ಲಿ ಒಂದು ಸ್ಪಂದನ ಇದೆ, ಒಂದು ರೀತಿಯಲ್ಲಿ ವೈಬ್ರೇಷನ್ ಇರುತ್ತೆ. ಹಾಗಾಗಿ ಜೀವನದಲ್ಲಿ ಆಸಕ್ತಿಯನ್ನು ಹೆಚ್ಚಿಸುವಂಥ ವಸ್ತುಗಳನ್ನು ಕೊಡಬೇಕು, ಸಾತ್ವಿಕ ವಸ್ತುಗಳನ್ನು ಕೊಡಬೇಕು. ಹಾಗೆ ಒಬ್ಬ ವ್ಯಕ್ತಿಗೆ ಜ್ಞಾನಶಕ್ತಿಯಾಗಲಿ ಪ್ರಜ್ಞಾಶಕ್ತಿಯಾಗಲಿ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಸಾತ್ವಿಕ ವಸ್ತುಗಳನ್ನು ಬಾಗಿನದಲ್ಲಿ ನೀಡಬೇಕು. ಹಾಗಾಗಿನೇ ಮುತ್ತೈದೆಯರಿಗೆ ಬಾಗಿನವನ್ನು ಕೊಡುವಂಥದ್ದು ಸರ್ವಶ್ರೇಷ್ಠವಾದಂಥ ಒಂದು ಕಾರ್ಯ ಈ ಪರ್ವಕಾಲದಲ್ಲಿ ಮಾಡಬೇಕು. ಇನ್ನು ಮಕರ ಸಂಕ್ರಾಂತಿಯ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ ಕಾಲ ಏನಿದೆ ಅದು ಪುಣ್ಯಕಾಲ. ಈ ಕಾಲದಲ್ಲಿ ತೀರ್ಥ ಸ್ನಾನವನ್ನು ಮಾಡಲಿಕ್ಕೆ ವಿಶೇಷ ಸ್ಥಾನ ಇದೆ. ಗಂಗಾ ನದಿ, ಯಮುನಾ ನದಿ, ಗೋದಾವರಿ, ಕೃಷ್ಣ, ಕಾವೇರಿ ಈ ನದಿಗಳ ದಡದಲ್ಲಿರುವಂಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ್ರೆ ಮಹಾಪುಣ್ಯ ಲಭಿಸುತ್ತೆ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗಾಗಿ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು. ಜೊತೆಯಲ್ಲಿ ಈ ಎಳ್ಳನ್ನು ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸಬೇಕು. ಎಳ್ಳು ಈ ಸತ್ವ ಲಹರಿಗಳನ್ನು ಗ್ರಹಿಸುವಂಥದ್ದು ಎಳ್ಳು. ಹಾಗಾಗಿ ಎಳ್ಳನ್ನು ಸೇವನೆ ಮಾಡೋದ್ರಿಂದ ಅದರಲ್ಲಿ ಒಂದು ಪ್ರೀತಿ ಪ್ರೇಮದ ಭಾವ ಉಂಟಾಗುತ್ತೆ. ಇನ್ನು ಬೆಲ್ಲವನ್ನು ಎಳ್ಳಿನೊಂದಿಗೆ ಬೆರೆಸಿದಾಗ ಅದರಲ್ಲಿ ಒಂದು ಸಕಾರಾತ್ಮಕತೆ ಹೆಚ್ಚಾಗುತ್ತೆ. ಆದ್ದರಿಂದಲೇ ಎಳ್ಳು ಬೆಲ್ಲ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥದ್ದು ಈ ಸಂಕ್ರಾಂತಿಯ ದಿನ. ಇನ್ನು
ಕೆಲವರು ಸಂಕ್ರಾಂತಿಯ ಹಬ್ಬಕ್ಕೆ ಮಣ್ಣಿನ ಮಡಕೆಗಳನ್ನು ಕೊಡುವಂಥ ಪದ್ಧತಿ ಇದೆ. ಅದರಲ್ಲೂ ಈ ಮಣ್ಣಿನ ಕುಡಿಕೆಗಳಲ್ಲೇ ಅವರು ಎಳ್ಳು ಬೆಲ್ಲವನ್ನು ತುಂಬಿಸಿ ಕೊಡುವಂಥದ್ದು ಇದೆ. ಇಲ್ಲಿ ಮಣ್ಣನ್ನು ಕೊಡುವಂಥದ್ದು ಭೂಮಿಯನ್ನು ದಾನ ಮಾಡಿದಷ್ಟೇ ಫಲವನ್ನು ಕೊಡುತ್ತೆ. ಹಾಗಾಗಿ ಈ ಮಣ್ಣಿನ ಮಡಿಕೆಗಳನ್ನು ಅಥವಾ ಮಣ್ಣಿನ ಕುಡಿಕೆಗಳನ್ನು ಅಂದಗಾಣಿಸಿ, ಅಂದರೆ ಅದಕ್ಕೆ ಅಲಂಕಾರ ಮಾಡಿ ಅದರ ಮೇಲೆ ಚಿತ್ರಗಳನ್ನು ಬರೆದು ಕೊಡುವಂಥ ಒಂದು ಪದ್ಧತಿ ಕೂಡ ಇದೆ. ಹಾಗೆ ಈ ಮಣ್ಣಿನ ಮಡಿಕೆಗಳಲ್ಲಿ ಬೋರೆಹಣ್ಣನ್ನಾಗಲಿ, ಕಬ್ಬಿಣದ ತುಂಡುಗಳನ್ನು, ನೆಲಗಡಲೆಯನ್ನು, ಹತ್ತಿಯನ್ನು, ಕಡಲೆಕಾಳು, ಎಳ್ಳು, ಬೆಲ್ಲ, ಅರಿಶಿನ, ಕುಂಕುಮ ಮುಂತಾದವುಗಳನ್ನು ತುಂಬಿಸಿ ಕೊಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ಮಣ್ಣಿನ ಮಡಿಕೆಗಳನ್ನು ಕೊಡುವಂಥದ್ದು, ಅದರಲ್ಲೂ 5 ಈ ಕುಡಿಕೆಗಳನ್ನು ಕೊಟ್ಟರೆ ಅದು ಉತ್ತಮ ಪೂಜಾ ಫಲವನ್ನು ಕೊಡುತ್ತೆ. ಈ 5ರಲ್ಲಿ 3 ಮುತ್ತೈದೆಯರಿಗೆ ಕೊಡಬೇಕು, ಇನ್ನು 1 ಮಡಿಕೆಯನ್ನು ತುಳಸಿಗೆ, ಇನ್ನೊಂದನ್ನು ತಮಗಾಗಿ ಇಟ್ಟುಕೊಳ್ಳುವಂಥ ಒಂದು ಪದ್ಧತಿ ಕೂಡ ಕೆಲವರಲ್ಲಿರುತ್ತೆ. ಹಾಗೆ ಈ ಸಂಕ್ರಾಂತಿಯ ದಿನ ಮಹಾದೇವನಿಗೆ ಅಂದರೆ ಶಿವನಿಗೆ ಎಳ್ಳು ಮತ್ತು ಅಕ್ಕಿಯನ್ನು ಅರ್ಪಣೆ ಮಾಡುವಂಥ ಸಂಪ್ರದಾಯ ಕೂಡ ಕೆಲವರಲ್ಲಿದೆ. ಇದು ಪರ್ವದ ದಿನದಂದು ಎಳ್ಳಿಗೆ ವಿಶೇಷ ಮಹತ್ವ ಇದೆ. ಹಾಗೆ ಈ ಎಳ್ಳು ಮಿಶ್ರಿತ ನೀರಿನಿಂದ ಸ್ನಾನ ಮಾಡುವಂಥದ್ದು, ಎಳ್ಳು ಮಿಶ್ರಿತ ನೀರನ್ನು ಕುಡಿಯುವಂಥದ್ದು, ಎಳ್ಳಿನಿಂದ ಹವನ ಹೋಮಾದಿಗಳನ್ನು ಮಾಡುವಂಥದ್ದು, ಹಾಗೆ ಅಡಿಗೆ ಪದಾರ್ಥದಲ್ಲಿ ಎಳ್ಳನ್ನು ಹೆಚ್ಚು ಉಪಯೋಗಿಸುವಂಥದ್ದು, ಎಳ್ಳನ್ನು ದಾನ ಮಾಡುವಂಥದ್ದು, ಇವೆಲ್ಲ ಕೂಡ ಪಾಪನಾಶಕ ಕೃತಿಗಳಾಗಿರುವಂಥದ್ದು. ಹಾಗಾಗಿ ಈ ದಿನ ಎಳ್ಳಿನಿಂದ ಈ 5 ಬಗೆಯ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದಿದೆ. ಜೊತೆಗೆ ಈ ಪರಶಿವನಿಗೆ ಅಕ್ಕಿಯ ಜೊತೆಯಲ್ಲಿ ಎಳ್ಳನ್ನು ಅರ್ಪಣೆ ಮಾಡೋದ್ರಿಂದ ಮನಸ್ಸಿನ ಅಭೀಷ್ಟಗಳು ನೆರವೇರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಈ ದಿನ ಮನೆಗೆ ಬರುವಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡುವಂಥದ್ದು, ಇದು ಸೌಭಾಗ್ಯದ ಸಂಕೇತ. ಇದು ಹಾಗಾಗಿ ಯಾರಿಗೆ ಅರಿಶಿನ ಕುಂಕುಮವನ್ನು ನೀವೇ ಹಚ್ಚುತ್ತೀರೋ ಅಂಥವ್ರಿಗೆ ಸಾಕ್ಷಾತ್ ಆದಿಶಕ್ತಿಯ ಪೂಜೆಯನ್ನು ಮಾಡಿದಂತಾಗುತ್ತೆ. ಹಾಗಾಗಿನೇ ಕೆಲವರು ಅರಿಶಿನವನ್ನು ಕುಂಕುಮವನ್ನು ಮನೆಗೆ ಬಂದವರಿಗೆ ತಾವೇ ಹಚ್ಚುವಂಥ ಒಂದು ಕ್ರಮ ಕೂಡ ಇದೆ. ಇನ್ನು ಈ ಅರಿಶಿನ ಕುಂಕುಮದ ಕಾರ್ಯಕ್ರಮ ಏನಿದೆ ಇದನ್ನೇ ಪಂಚೋಪಚಾರ ಅಂಥೇಳಿ ಕರೆಯುವಂಥದ್ದು ಇದೆ. ಹಾಗಾಗಿನೇ ದುರ್ಗಾದೇವಿಯ ಸುಪ್ತ ತತ್ವ ಏನಿದೆ ಅದು ಜಾಗೃತವಾಗುತ್ತೆ. ಮುತ್ತೈದೆಯರನ್ನು ಸ್ಪರ್ಶ ಮಾಡಿದ್ರೆ ಈ ದಿನ, ಅದರಲ್ಲೂ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ವಿಶೇಷ ಫಲಗಳು ಲಭಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಇಲ್ಲಿ ಮುತ್ತೈದೆಯರು ಮನೆಗೆ ಬಂದಾಗ ಪನ್ನೀರನ್ನು ಸಿಂಪಡಣೆ ಮಾಡುವಂಥ ಕ್ರಮ ಕೂಡ ಇದೆ. ಹಾಗಾಗಿ ಅರಿಶಿನ ಕುಂಕುಮಕ್ಕೆ ಕರೆದಂಥ ಮುತ್ತೈದೆಯರಿಗೆ ಇಲ್ಲಿ ಪನ್ನೀರನ್ನು ಪ್ರಕ್ಷೇಪಣೆ ಮಾಡ್ತಾರೆ. ಇದು ಸುಗಂಧಿತ ಲಹರಿಗಳಿಂದ ಈ ದೇವತೆಯ ಲಹರಿಗಳು ಕಾರ್ಯನಿರತವಾಗುತ್ತೆ, ವಾತಾವರಣ ಪರಿಶುದ್ಧವಾಗುತ್ತೆ. ಹಾಗಾಗಿ ಉಪಚಾರ ಮಾಡುವಂಥ ಮುತ್ತೈದೆಗೆ ಕಾರ್ಯನಿರತ ದೇವತೆಯ ಸುಗುಣ ತತ್ವ ಹೆಚ್ಚಾಗಿ ಲಾಭವನ್ನು ತರುತ್ತೆ. ಒಂದು ದೈವಿಕ ಕಳೆ ಬರುತ್ತೆ, ದೈವಿಕ ಲಹರಿಗಳು ಅಲ್ಲಿ ಇರೋದರಿಂದ ಆ ಸಾತ್ವಿಕ ವಾತಾವರಣ ಉಂಟಾಗುತ್ತೆ. ಆದ್ದರಿಂದಲೇ ಈ ದಿನ ಪನ್ನೀರನ್ನು ಸಿಂಪರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಕೆಲವರು ಉಡಿ ತುಂಬಿಸುವಂಥದ್ದನ್ನು ಕೂಡ ಮಾಡ್ತಾರೆ. ಇದು ಬ್ರಹ್ಮಾಂಡದಲ್ಲಿ ಕಾರ್ಯನಿರತವಾಗಿರುವಂತಹ ದುರ್ಗಾದೇವಿಯೇ ಇಚ್ಛಾಶಕ್ತಿಯನ್ನು ಪೂರೈಸ್ತಾಳೆ, ಆದ್ದರಿಂದಲೇ ಮುತ್ತೈದೆಯರಿಗೆ ಉಡಿ ತುಂಬಬೇಕು ಅನ್ನುವಂಥ ಒಂದು ನಿಯಮ ಇದೆ. ಹಾಗಾಗಿ ಇದು ಅಪೇಕ್ಷಿತ ಇಚ್ಛೆಯನ್ನು ಪೂರ್ಣಗೊಳಿಸುವಂಥ ಉಡಿ ತುಂಬುವ ಕಾರ್ಯಕ್ರಮವನ್ನು ಕೆಲವರು ಈ ದಿನ ಅನುಸರಣೆ ಮಾಡ್ತಾರೆ. ನಾವು ನೆನ್ನೆಯ ಸಂಚಿಕೆಯಲ್ಲಿ ತಿಳಿಸಿದ್ವಿ, ಈ ದಿನ ಬಾಗಿನವನ್ನು ಕೊಡಬೇಕು ಅನ್ನುವಂಥದ್ದು. ಹಾಗಾಗಿ ಮುತ್ತೈದೆಯರಿಗೆ ಮೊರದ ಬಾಗಿನವನ್ನು ಕೊಡುವಂಥ ಕ್ರಮ ಕೂಡ ಈ ದಿನ ಇರುತ್ತೆ. ಅಂದರೆ ಈ ಬಾಗಿನ ಕೊಡುವಂಥದ್ದು ಮುಂದಿನ ಜೀವನದಲ್ಲಿ ನಮಗೆ ಒಂದು ಸಾತ್ವಿಕತೆ ಬರಲಿ, ಹಾಗೆ ನಮ್ಮ ತನು ಮನ ಧನದ ತ್ಯಾಗದೊಂದಿಗೆ ಶರಣಾಗುವಂಥ ಸಂಕೇತವನ್ನು ಇದು ಸೂಚಿಸುತ್ತೆ. ಹಾಗಾಗಿ ಈ ಸಂಕ್ರಾಂತಿಯ ಕಾಲ ಸಾಧನೆಗೆ ಪೂರಕವಾಗಿರೋದ್ರಿಂದ ಇಲ್ಲಿ ಬಾಗಿನವನ್ನು ಕೊಡಬೇಕು. ಇದರಿಂದ ದೇವತೆಗಳು ಬಹಳ ಬೇಗ ಪ್ರಸನ್ನರಾಗ್ತಾರೆ. ಹಾಗಾಗಿ ಬಾಗಿನನ್ನು ಯಾರು ನೀಡ್ತಾರೆ ಅಂಥವ್ರಿಗೆ ಇಚ್ಛಿತ ಫಲಪ್ರಾಪ್ತಿಯಾಗುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಈ ಮಕರ ಸಂಕ್ರಾಂತಿಯ ದಿನ ಬಾಗಿನವನ್ನು ಕೂಡ ಕೆಲವರು ಕೊಡುವಂಥದ್ದು ಇದೆ. ಇಲ್ಲಿ ಈ ಒಂದು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಪರಿಗಣಿಸಬೇಕಾಗಿರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಈ ಕರ್ಕಾಟಕ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿಯವರೆಗಿನ ಕಾಲ ಏನಿದೆ ಇದು ದಕ್ಷಿಣಾಯನ. ಇಲ್ಲಿ ಸೂರ್ಯನ ದಕ್ಷಿಣಾಯನ ಆರಂಭ ಆಗೋದಕ್ಕೆ ಬ್ರಹ್ಮಾಂಡದ ಸೂರ್ಯನಾಡಿ ಕಾರ್ಯನಿರತವಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮಾಂಡದ ಸೂರ್ಯನಾಡಿ ಕಾರ್ಯನಿರತ ಆಗೋದ್ರಿಂದಲೇ ಬ್ರಹ್ಮಾಂಡದಲ್ಲಿ ರಜ ಮತ್ತು ತಮಸ್ಸು ಈ ಲಹರಿಗಳು ಹೆಚ್ಚು ಪ್ರಮಾಣದಲ್ಲಿರುತ್ತೆ ದಕ್ಷಿಣಾಯನದಲ್ಲಿ. ಆದರೆ ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಉತ್ತರಾಯಣ ಏನಿದೆ ಇದು ಆರಂಭ ಆಗುತ್ತೆ. ಹಾಗಾಗಿ ಸೂರ್ಯನ ಉತ್ತರಾಯಣ ಆರಂಭವಾಗೋದನ್ನೇ ಬ್ರಹ್ಮಾಂಡದ ಚಂದ್ರನಾಡಿ ಕಾರ್ಯನಿರತವಾಗುತ್ತೆ. ಹಾಗಾಗಿ
ಈ ದಿನದಿಂದ ಇನ್ನು 6 ತಿಂಗಳ ಕಾಲ ಚಂದ್ರನಾಡಿ ಬ್ರಹ್ಮಾಂಡದಲ್ಲಿ ಕಾರ್ಯನಿರತವಾಗುತ್ತೆ. ಹಾಗಾಗಿನೇ ಇಲ್ಲಿ ರಜ ಮತ್ತು ಸತ್ವ ಈ ಲಹರಿಗಳ ಪ್ರಮಾಣ ಅಧಿಕವಾಗಿರುತ್ತೆ. ಆದ್ದರಿಂದಲೇ ಈ ಕಾಲ ಏನಿದೆ ಇದು ಸಾಧನೆ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂತಹ ಕಾಲ. ಹಾಗೆ ಉತ್ತಮ ರೀತಿಯಲ್ಲಿ ಕಾರ್ಯನಿರತರಾಗುವಂತೆ ನಮ್ಮನ್ನು ಪ್ರೇರೇಪಿಸುತ್ತೆ ಇದು. ಆದ್ದರಿಂದಲೇ ಉತ್ತರಾಯಣದಲ್ಲಿ ಹೆಚ್ಚು ಶುಭ ಕಾರ್ಯಗಳನ್ನು ಮಾಡುವಂಥದ್ದು, ಏಕೆಂದರೆ ಬೇಗ ಅದು ಫಲಪ್ರದವಾಗುತ್ತೆ. ಹಾಗೆ ಈ ಕಾಲದಲ್ಲಿ ಚಂದ್ರನಾಡಿ ಮನುಷ್ಯನಲ್ಲಿ ಬಹಳ ವಿಶೇಷವಾಗಿ ಜಾಗೃತವಾಗುತ್ತೆ. ಆದ್ದರಿಂದಲೇ ಈ ದಿನ ಎಳ್ಳನ್ನು ಹೆಚ್ಚು ತಿನ್ನಬೇಕು, ಎಳ್ಳೆಣ್ಣೆಯಲ್ಲಿ ಸ್ನಾನವನ್ನು ಮಾಡಬೇಕು. ಹಾಗೆ ಈ ಎಳ್ಳು ಕ್ಷಮತೆಯನ್ನು ಅಧಿಕವಾಗಿಸುವಂಥ ಒಂದು ಗುಣವನ್ನು ಹೊಂದಿರುತ್ತೆ. ಆದ್ದರಿಂದಲೇ ಸತ್ವ ಲಹರಿಗಳು ಈ ಎಳ್ಳಿನಿಂದ ನಮಗೆ ಬರುತ್ತೆ. ಹಾಗಾಗಿನೇ ಚಂದ್ರನಾಡಿ ಕಾರ್ಯನಿರತವಾಗಿದ್ದರೆ ಮನುಷ್ಯನಿಗೆ ಜೀವನದಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ, ಸಾಧನೆ ಮಾಡುವಂಥ ಮನಸ್ಸಿರುತ್ತೆ, ಆರೋಗ್ಯಪೂರ್ಣವಾದಂಥ ಬದುಕಿರುತ್ತೆ. ಅದಕ್ಕಾಗಿಯೇ ಈ ವಾತಾವರಣದಲ್ಲಿ ಇರುವಂಥ ಈ ಚಂದ್ರನ ಪ್ರಭಾವ ಏನಿದೆ ಅದನ್ನು ತಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಮಕರ ಸಂಕ್ರಾಂತಿ ಎಂದು ನಡೀತಾ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಸಾಧನೆ ಮಾಡುವಂಥವ್ರಿಗೆ ಮಕರ ಸಂಕ್ರಾಂತಿ ಬಹಳ ವಿಶೇಷವಾಗಿ ಅನುಕೂಲಕರವಾಗಿರುವಂಥ ದಿನ. ಹಾಗಾಗಿನೇ ಈ ಮಕರ ಸಂಕ್ರಾಂತಿಯ ದಿನದ ಇನ್ನೊಂದು ವೈಶಿಷ್ಟ್ಯತೆ ಅಂತ ಹೇಳಿದ್ರೆ, ಮಹಾಭಾರತ ಯುದ್ಧದ ಸಮಯ 10ನೇ ದಿನ ಅರ್ಜುನನ ಬಾಣಗಳಿಂದ ಶರಶಯ್ಯಲ್ಲಿ ಮಲಗಿದಂತಹ ಭೀಷ್ಮಾಚಾರ್ಯರು 58 ದಿನಗಳ ಕಾಲ ಅವರು ಈ ಉತ್ತರಾಯಣವನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಹಾಗಾಗಿ ಉತ್ತರಾಯಣದ ಮೊದಲನೆಯ ದಿನ ಆ ಇಚ್ಛಾ ಮರಣಿಯಾದಂಥ ಭೀಷ್ಮಾಚಾರ್ಯರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ರು ಅನ್ನುವಂಥದ್ದು ಕೂಡ ಮಹಾಭಾರತದಲ್ಲಿ ಉಲ್ಲೇಖದಲ್ಲಿದೆ. ಹಾಗಾಗಿ ಈ ದಿನ ಬಹಳ ಪ್ರಶಸ್ತವಾಗಿರುವಂಥ ದಿನ. ಇನ್ನು ಈ ದಿನ ಮಾಡುವಂಥ ಯಜ್ಞ, ಯಾಗ, ಪೂಜೆ, ಪುನಸ್ಕಾರಗಳು ಏನೇ ಇದ್ದರೂ ಕೂಡ ಅದನ್ನು ಸ್ವೀಕರಿಸಲಿಕ್ಕೆ ದೇವತೆಗಳು ಬರ್ತಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ಭಗವಂತನ ದರ್ಶನ ಆಗಬೇಕು, ಇನ್ನು ದೇವಲೋಕಕ್ಕೆ ಹೋಗಬೇಕು, ಹಾಗೆ ಸ್ವರ್ಗದ ಬಾಗಿಲು ತೆರೆದಿರುವಂಥ ಈ ಉತ್ತರಾಯಣದಲ್ಲಿ ಹೆಚ್ಚು ಹೆಚ್ಚು ಪುಣ್ಯದ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಪ್ರೇರೇಪಣೆ ಇದರಿಂದ ಒದಗಿ ಬರುತ್ತೆ. ಹಾಗಾಗಿ ಈ ಅವಧಿ ಏನಿದೆ ಇದು ಪ್ರಕಾಶಮಾನವಾದಂಥ ಒಂದು ಅವಧಿ. ಹಾಗಾಗಿ ಒಂದು ಬೆಳಕನ್ನು ತರುವಂಥದ್ದು, ಜೀವನದಲ್ಲೂ ಕೂಡ ಹೊಸತನವನ್ನು ತರುತ್ತೆ, ಹೊಸ ಬೆಳಕನ್ನು ತರುತ್ತೆ ಈ ಮಕರ ಸಂಕ್ರಾಂತಿ. ಹಾಗಾಗಿ ಈಗ ಹೇಳಿರುವಂಥ ವಿಚಾರಗಳನ್ನು ಮನನ ಮಾಡಿಕೊಳ್ಳಿ, ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಿ. ಇದರಲ್ಲಿ ಏನಾದರೂ ನಂಬಿಕೆ ಇದ್ದರೆ, ಇದನ್ನು ಮಾಡೋದರಿಂದ ನಮ್ಮ ಜೀವನ ಬದಲಾವಣೆಯತ್ತೆ ಸಾಗತ್ತೆ ಅನ್ನುವಂಥ ನಂಬಿಕೆ, ವಿಶ್ವಾಸ ಇದ್ದರೆ ತಾವು ಕೂಡ ಅನುಸರಣೆ ಮಾಡಿ. ಮಕರ ಸಂಕ್ರಾಂತಿಯ ಪೂರ್ಣ ಫಲ ತಮ್ಮದಾಗಲಿ, ಆರೋಗ್ಯಯುತವಾದಂಥ ಬದುಕು ತಮ್ಮದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಈ ಸಂಕ್ರಾಂತಿಯ ದಿನ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಒಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಲಕ್ಷ್ಯ ಇದೆ, ತುಂಬ ಗಮನ ಇದೆ, ಅಧಿಕಾರ ಪ್ರಾಪ್ತಿಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಕಮ್ಯಾಂಡಿಂಗ್ ಆಗಿ ಮಾಡ್ತೀರಿ. ಹಾಗೆ ನಿಮಗೆ ಬೇಕಾದಂಥ ಕೆಲವು ಸೌಲಭ್ಯಗಳು, ಸವಲತ್ತುಗಳು ಇದನ್ನು ಡಿಮ್ಯಾಂಡ್ ಮಾಡಿ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಬಹಳ ಅಧಿಕಾರಯುತವಾಗಿ ಇರುವಂಥ ಒಂದು ವಿಶೇಷ ದಿನ ನಿಮಗೆ. ಹಾಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ನಿಮಗೆ ತುಂಬ ಲಾಭಗಳು ಉಂಟಾಗುವಂಥದ್ದು. ಸರ್ಕಾರದ ಕಾನೂನುಗಳಿರ್ಬೋದು, ಸರ್ಕಾರದ ನೆರವು ಇರ್ಬೋದು, ಸರ್ಕಾರದಿಂದ ಸಾಲ ಸೌಲಭ್ಯಗಳ ಒಂದು ಸ್ಥಿತಿಗತಿಗಳಾಗ್ಬೋದು, ಎಲ್ಲವೂ ನಿಮಗೆ ಅನುಕೂಲಕರವಾದಂತಹ ಸ್ಥಿತಿಯಲ್ಲಿರುತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ರವಿಯ ಮಾರ್ಗದರ್ಶನದಿಂದ ಒಳ್ಳೆಯ ದಾರಿ ಸಿಕ್ಕತ್ತೆ ನಿಮಗೆ. ಹಾಗಾಗಿ ಸೂರ್ಯ ನಮಸ್ಕಾರ ಮಾಡಿಕೊಳ್ಳುವಂಥದ್ದು, ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಈ ದಿನ ನಿಮಗೆ ಅತ್ಯುತ್ತಮ ಫಲವನ್ನು ತರುತ್ತೆ. ಹಾಗೆ ಈ ದಿನ ಕೆಲಸದ ಕಾಲಾವಧಿಯಲ್ಲಿ ಸ್ವಲ್ಪ ಗಡಿಬಿಡಿ ಆಗ್ಬೋದು, ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು, ಆದರೂ ಕೂಡ ಸ್ಥಿರವಾದ ಮನಸ್ಸು ಕೆಲಸ ಕಾರ್ಯಗಳಲ್ಲೇ ತಲ್ಲೀನರಾಗುವಂತೆ ಮಾಡುತ್ತೆ. ಹಾಗಾಗಿ ಒಂದು ಕನ್ಸಿಸ್ಟೆನ್ಸಿ ಈ ದಿನ ಬಹಳಷ್ಟು ಮಟ್ಟಿಗೆ ನಿಮಗೆ ಇರುತ್ತೆ. ಹಾಗೆ ಕೆಲಸದ ವೇಗ ಬಹಳ ವೃದ್ಧಿಯಾಗುತ್ತೆ ಈ ದಿನದಲ್ಲಿ. ಬಹಳ ಕೆಲಸಗಳು ಸ್ಪೀಡಪ್ ಆಗುವಂಥದ್ದು, ಬೇಗ ಬೇಗ ಫಲಿತಾಂಶಗಳು ಸಿಕ್ಕತ್ತೆ, ಬೇಗ ಬೇಗ ಆ ಫಲಿತಾಂಶಗಳ ಯೋಗವನ್ನು ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನೀವು ಬಿತ್ತಿದ್ದೇ ಬೆಳೆಯ ರೂಪದಲ್ಲಿ ಬರುತ್ತೆ, ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಹಾಗಾಗಿ ಸಂಕ್ರಾಂತಿಯ ಫಲ ಅಂತ ಹೇಳಿದ್ರೆ ನೀವು ಏನನ್ನು ಯಾವ ಬೀಜವನ್ನು ಬಿತ್ತುತ್ತೀರೋ ಅದೇ ನಿಮಗೆ ಫಸಲಾಗಿ ವಾಪಸ್ ಬರುತ್ತೆ. ಹಾಗಾಗಿ ವಿಶೇಷವಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಧಾರ್ಮಿಕವಾಗಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡಿಕೊಳ್ಳಿ.
ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ಮಕರ ಸಂಕ್ರಾಂತಿ ಭಾಗ್ಯೋದಯವನ್ನು ತರುತ್ತೆ. ಎಲ್ಲ ರೀತಿಯಿಂದಲೂ ಕೂಡ ನೀವು ಬಹಳ ಅನುಕೂಲಕರವಾದಂಥ ಸ್ಥಿತಿಯಲ್ಲಿರ್ತೀರಿ. ಯಾವುದಕ್ಕೂ ಕೊರತೆ ಇಲ್ಲ, ಎಲ್ಲವೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ, ಸರ್ಪ್ಲಸ್ ಆಗಿರುತ್ತೆ. ಹಾಗಾಗಿನೇ ಇದು ನಿಮಗೆ ಸುಭಿಕ್ಷವಾದಂಥ ಕಾಲ, ಸಮೃದ್ಧಿಯ ಕಾಲ. ಹಾಗೆ ಈ ದಿನ ಐಷಾರಾಮಿ ಸಾಮಗ್ರಿಗಳನ್ನು ಖರೀದಿ ಮಾಡ್ತೀರಿ. ಐಷಾರಾಮಿ ಜೀವನವನ್ನು ನಡೆಸಬೇಕು, ಕಂಫರ್ಟಬಲ್ ಆಗಿರಬೇಕು, ಯಾವುದಕ್ಕೂ ಕೊರತೆ ಇರಬಾರ್ದು ಅನ್ನುವಂಥ ಆಲೋಚನೆಗಳು ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಒಂದು ವಿವೇಚನೆ, ಅದಕ್ಕೆ ಒಂದು ತರ್ಕಬದ್ಧವಾದಂಥ ತೀರ್ಮಾನ ಈ ದಿನ ಆಗುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ಲ್ಯಾಟ್ರಲ್ ಥಿಂಕಿಂಗ್ ಅನ್ನುವಂಥದ್ದು ಬಹಳ ಮಟ್ಟಿಗೆ ಹೆಚ್ಚಾಗಿರುತ್ತೆ. ಯಾವುದೇ ವಿಚಾರ ಆದರೂ ಕೂಡ ಅದರ ಸಾಧಕ ಬಾಧಕಗಳನ್ನು ನೋಡ್ತೀರಿ, ಅದರಲ್ಲಿ ಬರುವಂಥ ಅನುಕೂಲತೆಗಳೇನು ಅನ್ನುವಂಥ ಲೆಕ್ಕಾಚಾರ ಬಹಳ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ ಹೋಗುವಂಥದ್ದು, ಭಗವಂತನ ದರ್ಶನ ಮಾಡುವಂಥದ್ದು, ಹಾಗೆ ದಾನ ಧರ್ಮಾದಿ ವಿಚಾರಗಳಲ್ಲಿ ವಿಶೇಷವಾದಂಥ ಆಸಕ್ತಿ ಕೂಡ ಈ ದಿನ ಇರುತ್ತೆ. ಇನ್ನು ನಿಮ್ಮ ತಾಯಿಯವರ ಕಡೆಯಿಂದ ಈ ದಿನ ವಿಶೇಷ ಲಾಭ ನಿಮಗೆ ಸಿಕ್ಕುವಂಥದ್ದು ಇದೆ, ಅವರ ಆಶೀರ್ವಾದ ಇದೆ, ಅವರಿಂದ ಒಂದು ರೀತಿಯಲ್ಲಿ ಹಣಕಾಸಿನ ನೆರವು ಕೂಡ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ನಿಮ್ಮ ಜೀವನಕ್ಕೆ ಬೇಕಾದಂಥ ಒಂದು ಭದ್ರತೆಯನ್ನು ಅವರ ಮಾತು ಒದಗಿಸ್ಕೊಡುತ್ತೆ. ಹಾಗೆ ಈ ದಿನ ನಿಮಗೆ ಆದಾಯ ಕೂಡ ಉತ್ತಮವಾಗಿರುತ್ತೆ. ಹಣ ಹೂಡಿಕೆ ವಿಚಾರದಲ್ಲಿ ತುಂಬ ಜಾಗೃತರಾಗಿರ್ತೀರಿ, ಯಾಕೆಂದರೆ ಅನುಭವ ಈ ದಿನ ನಿಮಗೆ ಒಳ್ಳೆಯ ಪಾಠವನ್ನು ಕಲಿಸುತ್ತೆ. ಹಾಗಾಗಿನೇ ಹಿಂದಿನ ಕಹಿ ಅನುಭವಗಳೇನಿದೆ ಅದನ್ನು ಈ ದಿನ ಮರೆತು ಒಳ್ಳೆಯ ತನದಲ್ಲಿ ಇರಬೇಕು. ಹಾಗೆ ದೂರ ಹೋಗಿರುವಂಥವ್ರನ್ನು ಹತ್ತಿರ ಕರ್ಕೊಳ್ಬೇಕು. ಒಂದು ಗೆಳೆತನ, ಒಂದು ಸಂಬಂಧ, ಇದನ್ನು ಸರಿಯಾದ ಪ್ರಮಾಣದಲ್ಲಿ ಮುಂದುವರಿಸಬೇಕು ಅನ್ನುವಂಥ ಆಲೋಚನೆಗಳು ಕೂಡ ಮನಸ್ಸಿನಲ್ಲಿ ಬರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಇಂಥ ಯಾವುದೇ ಒಂದು ಪ್ರಯತ್ನಗಳಿದ್ದರೂ ಕೂಡ ಅದನ್ನು ಈ ದಿನ ಸಂಕಲ್ಪಪೂರ್ವಕವಾಗಿ ಮಾಡಿ, ಒಳ್ಳೆಯ ಫಲ ನಿಮಗೆ ಬಹಳ ಬೇಗ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಸೂರ್ಯನಾರಾಯಣನ ಆರಾಧನೆ ಮಾಡಿ, ಸೂರ್ಯನ ದರ್ಶನ ಮಾಡಿಕೊಳ್ಳಿ, ಹಾಗೆ ಸೂರ್ಯ ನಮಸ್ಕಾರ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಯಾವುದೂ ಸುಲಭಕ್ಕೆ ಸಿಕ್ಕಲ್ಲ, ಕಷ್ಟಪಟ್ಟರೆ ಮಾತ್ರ ಫಲ ಇದೆ. ಹಾಗೆ ಈ ದಿನ ನಿಮ್ಮ ಯೋಜನೆಗಳು ತಲೆ ಕೆಳಗಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಪ್ಲ್ಯಾನ್ ಮಾಡ್ತೀರಿ, ಯಾವುದೋ ಕಾರಣಕ್ಕೆ ಅದು ಬಿದ್ದು ಹೋಗುತ್ತೆ. ಇನ್ನೇನೋ ಒಂದು ಪ್ರಯತ್ನ ಮಾಡ್ತೀರಿ, ಆದರೆ ಆರಂಭಿಕ ಅಡೆತಡೆಗಳಿಂದ ಅದು ನಿಂತು ಹೋಗುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಬೇಸರದ ದಿನ, ಏಕೆಂದರೆ ಕೆಲಸಗಳಾಗಲಿಲ್ವಲ್ಲ ಅನ್ನುವಂಥ ಒಂದು ಅಸಮಾಧಾನ, ಜೊತೆಗೆ ನಿಮ್ಮ ಶಕ್ತಿ ಸಾಮರ್ಥ್ಯಗಳ ಮೇಲೇ ನಿಮಗೆ ಅನುಮಾನ ಇರುವಂಥ ದಿನ ಕೂಡ. ಹಾಗಾಗಿ ಈ ದಿನ ನಾನು ಕೈಲಾಗದ ಹೇಡಿ ಅಂತ ಹೇಳಿ ನಿಮಗೆ ನೀವೇ ಅಂದುಕೊಳ್ತೀರಿ. ನಿಮ್ಮನ್ನು ನೀವೇ ಡಿಗ್ರೇಡ್ ಮಾಡಿಕೊಳ್ಳುವಂಥದ್ದು, ನಿಮ್ಮನ್ನು ನೀವೇ ಶಪಿಸಿಕೊಳ್ಳುವಂಥದ್ದು, ಕೆಲವರು ಈ ಸ್ವಯಂ ಶಿಕ್ಷೆಗೆ ಒಳಪಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಮನಸ್ಸು ಬಹಳ ಚಂಚಲವಾಗಿರುತ್ತೆ, ಅಷ್ಟೇ ವಿಚಿತ್ರವಾಗಿ ವರ್ತಿಸುವಂಥದ್ದು ಕೂಡ ಇದೆ. ಹಾಗಾಗಿ ಮನಸ್ಸನ್ನು ಸ್ವಲ್ಪ ನಿಯಂತ್ರಣಕ್ಕೆ ತಂದುಕೊಳ್ಬೇಕು. ಇನ್ನು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಈ ದಿನ ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಹಾಗೆ ಔಷಧೋಪಚಾರಗಳನ್ನು ಮಾಡಿಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನ ವಾಹನದಲ್ಲಿ ಸಂಚಾರ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹೊಸ ವಾಹನ ಖರೀದಿ ಆಗಲಿ ಅಥವಾ ಹೊಸ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತರುವಂಥ ಆಲೋಚನೆಗಳನ್ನು ಈ ದಿನ ಮಾಡಬೇಡಿ, ಅಷ್ಟೊಂದು ಲಾಭ ಇಲ್ಲ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಅಷ್ಟೊಂದು ಯಶಸ್ವಿ ದಿನ ಅಲ್ಲ, ಸ್ವಲ್ಪ ಹಿನ್ನಡೆ ಇದೆ. ಹಾಗಾಗಿ ವಿನಾಕಾರಣ ನಿಮ್ಮ ಮೇಲೆ ಅಪವಾದ ಬರುತ್ತೆ, ಅಪಪ್ರಚಾರ ಆಗುತ್ತೆ. ಇದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕಿಯಂತೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳನ್ನು ತಟಸ್ಥವಾಗಿಟ್ಕೊಳ್ಳಿ. ಹಾಗೆ ಈ ದಿನ ಹೆಚ್ಚು ದಾನ ಧರ್ಮಗಳನ್ನು ಮಾಡುವಂಥ ಒಂದು ಮನಸ್ಸು ಮಾಡಿ, ನಿಮ್ಮಲ್ಲಿ ಏನಿದೆಯೋ ಅದನ್ನೇ ದಾನ ಮಾಡಿ. ಹಾಗೆ ಈ ದಿನ ಭಗವಂತನ ಸೇವೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನೀವು ಎಳ್ಳನ್ನು ದಾನ ಮಾಡುವಂಥದ್ದು, ಎಳ್ಳು ಬೆಲ್ಲವನ್ನು 4 ಜನರಿಗೆ ಹಂಚಿ ಬನ್ನಿ, ನೋಡಿ ನಿಮ್ಮ ಜೀವನ ಕ್ರಮವೇ ಬದಲಾವಣೆ ಆಗುತ್ತೆ, ಸಮೃದ್ಧಿಯಾಗಿರ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಜಾಗೃತವಾದಂಥ ದಿನ, ತುಂಬ ಅಲರ್ಟ್ ಆಗಿರುವಂಥ ದಿನ. ನೋಡಿ,
ಹಿಂದೆ ಆಗಿರುವಂಥ ಕೆಲಸ ಕಾರ್ಯಗಳು, ಅದರಿಂದ ಬಂದಿರುವಂಥ ಫಲಿತಾಂಶಗಳು, ಅದು ನಿಮಗೆ ಒಳ್ಳೆಯ ಅನುಭವವನ್ನು ತರ್ತಾ ಇದೆ. ಅದನ್ನು ಈ ದಿನ ನೀವು ಆಧರಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾರ್ಪಾಡು ಮಾಡ್ಕೊಳ್ತೀರಿ. ಎಲ್ಲ ಕಡೆ ಸ್ವಲ್ಪ ಅಲರ್ಟ್ ಆಗಿರ್ತೀರಿ. ಹಾಗಾಗಿ ನಿಮ್ಮ ವ್ಯವಹಾರ, ನಿಮ್ಮ ವಹಿವಾಟು ಏನೇ ಇದ್ದರೂ ಅದರಲ್ಲಿ ತುಂಬ ಎಚ್ಚರಿಕೆಯಿಂದ ಇರುವಂಥ ಸಂದರ್ಭ ಇದು. ಹಾಗಾಗಿನೇ ಈ ಮಕರ ಸಂಕ್ರಾಂತಿ ನಿಮಗೆ ಹೊಸ ಜ್ಞಾನವನ್ನು ತರುತ್ತೆ, ಹೊಸ ಜ್ಞಾನೋದಯ ಆಗುತ್ತೆ. ಹಾಗೆ ನಿಮ್ಮ ಒಂದು ಆತ್ಮವಿಶ್ವಾಸ, ಅಂತಃಶಕ್ತಿ ಹೆಚ್ಚಾಗಿರುವಂಥ ದಿನ. ಅತಿಯಾದಂತಹ ಒಂದು ಕಾನ್ಫಿಡೆನ್ಸ್ ಇದೆ. ಅದಕ್ಕಾಗಿಯೇ ಕೆಲವು ವಿಚಿತ್ರವಾದಂತಹ ಆಲೋಚನೆಗಳು ಬಂದರೂ ಕೆಲಸಗಳನ್ನು ಬಹಳ ಯಶಸ್ವಿಯಾಗಿ ಮುಗಿಸ್ತೀರಿ. ಅಂತಹ ಒಂದು ಹಠದ ಸ್ವಭಾವ ಈ ದಿನ ಇರುತ್ತೆ. ಹಾಗೆ ಈ ದಿನ ತುಂಬ ಧನಲಾಭ ಇದೆ. ನಿಮ್ಮ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದಂತಹ ಒಂದು ಪ್ರತಿಫಲವನ್ನು ಕಾಣ್ತೀರಿ. ಇನ್ನು ದೂರದ ಸಂಚಾರದ ಯೋಗ ಈ ದಿನ ಇರುವಂಥದ್ದು. ಪ್ರಯಾಣ ಮಾಡಲಿಕ್ಕೆ ಬಹಳ ಪ್ರಶಸ್ತವಾದಂತಹ ದಿನ. ಅದರಲ್ಲೂ ಕರ್ಕಾಟಕ ರಾಶಿಯ ಅಧಿಪತಿಯಾದಂತಹ ಚಂದ್ರ ಈ ಪ್ರವಾಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದ ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ತರುತ್ತೆ. ಇನ್ನು ಕೌಟುಂಬಿಕ ಸಮಸ್ಯೆಗಳು ಇದ್ದಕ್ಕಿದ್ದ ಹಾಗೆ ದೂರವಾಗುತ್ತೆ. ನೋಡಿ, ನಿಮ್ಮ ಪ್ರಯತ್ನ ಅಲ್ಪವೇ ಇರುವಂಥದ್ದು. ಪ್ರಯತ್ನ ಕಡಿಮೆ, ಆದರೆ ಫಲ ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಿ ಭಾಳ ವಿಶ್ವಾಸದಿಂದ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಒಂದು ಮನೆತನದ ಗೌರವವನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಅಂಥ ಒಂದು ಒಳ್ಳೆಯ ತೀರ್ಮಾನ ಕೂಡ ಆಗುವಂಥದ್ದು ಇದೆ. ಯಾವುದೋ ಒಂದು ವಿಚಾರಕ್ಕೆ ನಿಮ್ಮ ಕುಟುಂಬ, ನಿಮ್ಮ ಮನೆತನ ನಿಮಗೆ ಪ್ರಧಾನವಾಗುತ್ತೆ. ಹಾಗಾಗಿ ವೈಯಕ್ತಿಕ ಆಸೆಯನ್ನು ಪಕ್ಕಕ್ಕಿಡ್ತೀರಿ. ವೈಯಕ್ತಿಕವಾಗಿ ಬರುವಂಥ ಲಾಭಗಳು, ಅನುಕೂಲತೆಗಳು, ಅದನ್ನು ಕೂಡ ಇನ್ನೊಂದು ಪಕ್ಕಕ್ಕಿಟ್ಟು ನಿಮ್ಮ ಮನೆತನದ ಗೌರವವನ್ನು ಎತ್ತಿ ಹಿಡಿಯುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಸಕ್ಸಸ್ ಆಗ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ರವಿ ಶತ್ರುವಿನ ಮನೆಯಲ್ಲಿದ್ದಾನೆ. ಹಾಗಾಗಿ ಈ ದಿನ ನಿಮ್ಮ ಶಕ್ತಿ ಸ್ವಲ್ಪ ಕುಂದು ಹೋಗುತ್ತೆ. ಎಲ್ಲೋ ಒಂದು ಕಡೆ ನಿಶಕ್ತಿ, ಎಲ್ಲೋ ಒಂದು ಕಡೆ ಅನಾರೋಗ್ಯ, ಎಲ್ಲೋ ಒಂದು ಕಡೆ ನಿಮಗೆ ಕೆಲಸ ಮಾಡುವಂಥ ಒಂದು ಆಸಕ್ತಿ ಕಡಿಮೆ ಇರುವಂಥದ್ದು. ಹಾಗಾಗಿ ಈ ದಿನದ ಕೆಲಸಗಳಿಂದ ಬರುವಂಥ ಫಲಗಳು ಅಷ್ಟಕ್ಕಷ್ಟೇ ಇದೆ. ಯಾವುದೇ ರೀತಿಯಲ್ಲಿ ನೀವು ಪ್ರಯತ್ನ ಮಾಡಿದ್ರೂ ಕೂಡ ಅದು ಅಷ್ಟು ನಿರೀಕ್ಷಿತ ಮಟ್ಟದಲ್ಲಿ ಫಲವನ್ನು ಕೊಡಲ್ಲ. ಹಾಗೆ ಈ ದಿನ ಆರೋಗ್ಯ ಕೂಡ ಸ್ವಲ್ಪ ಕೈ ಕೊಡುವಂಥದ್ದು ಇದೆ. ಹಾಗಾಗಿ ಪ್ರಮುಖವಾದಂತಹ ವಿಚಾರಗಳಲ್ಲಿ ಈ ದಿನ ನಿಮಗೆ ನಿರಾಸಕ್ತಿ ಮೂಡುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಯಾವುದೂ ಬೇಡ ಅನ್ನುವಂಥ ನಿರ್ಲಿಪ್ತತೆ ಕೂಡ ಕೆಲವರಲ್ಲಿರುತ್ತೆ. ಹಾಗೆ ಈ ಸ್ಥಿತಪ್ರಜ್ಞತೆ ಅನ್ನುವಂಥದ್ದು ಇದೆ. ಅಂದರೆ ಯಾವುದು ಬರಲಿ ಬರದೇ ಇರಲಿ ಈ ದಿನ ಮನಸ್ಸಿಗೆ ಏನನ್ನು ಕೂಡ ಹಚ್ಚಿಕೊಳ್ಳಲ್ಲ. ಅಂತಹ ಒಂದು ತಟಸ್ಥವಾದಂಥ ಭಾವ ಮನಸ್ಸಿನಲ್ಲಿರುತ್ತೆ. ಸ್ಥಿತಪ್ರಜ್ಞತೆ ಇರುವಂಥ ದಿನ ಕೂಡ. ಇನ್ನು ಈ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಣಕಾಸಿನ ವಿಚಾರದಲ್ಲಿ ಮೋಸಕ್ಕೆ ಒಳಗಾಗ್ತೀರಿ. ಹಾಗಾಗಿ ಮೂರನೆಯ ವ್ಯಕ್ತಿಯನ್ನು ಹೆಚ್ಚು ನಂಬೋದ್ರಿಂದ ಈ ದಿನ ಹಣದ ನಷ್ಟ ಕೂಡ ಉಂಟಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಹಿತಶತ್ರುಗಳ ಕಾಟ ಈ ದಿನ ಜಾಸ್ತಿ ಆಗುತ್ತೆ. ನಿಮಗೆ ಒಳ್ಳೆಯವರಂತಲೇ ಕಾಣಿಸ್ತಾರೆ, ಆದರೆ ಅವರ ಆಂತರ್ಯದ ಲೆಕ್ಕಾಚಾರಗಳೇ ಬೇರೆ ಇರುತ್ತೆ. ನಿಮ್ಮ ಪ್ರಗತಿಯನ್ನು ಕಂಡು ಯಾರೂ ಸಹಿಸಲ್ಲ, ಯಾರೂ ಹೊಟ್ಟೆವರಿ ಪಡ್ತಾ ಇದ್ದಾರೆ, ಅಂಥವರಿಂದ ಈ ದಿನ ಸ್ವಲ್ಪ ತೊಂದರೆಗಳಾಗುತ್ತೆ. ಜಾಗ್ರತೆ. ಇನ್ನು ಈ ದಿನ ವಿಶೇಷವಾಗಿ ಶಿವನನ್ನು ಆರಾಧನೆ ಮಾಡೋದ್ರಿಂದ, ಶಿವಪಾರ್ವತಿಯರ ದರ್ಶನ ಮಾಡೋದ್ರಿಂದ ಒಳ್ಳೆಯ ಲಾಭ ಇದೆ. ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಸಂತೋಷದಿಂದ ಇರ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿಯವರಿಗೆ ಈ ದಿನ ಮಕರ ಸಂಕ್ರಾಂತಿಯ ದಿನ ನಿಮಗೆ ಒಳ್ಳೆಯ ಅವಕಾಶಗಳು ಒದಗಿ ಬರುವಂಥ ದಿನ. ತುಂಬ ಆಪರ್ಚುನಿಟೀಸ್ ಬರುತ್ತೆ. ಏಕೆಂದರೆ ನೀವು ಆಪರ್ಚುನಿಸ್ಟಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗೆ ನಿಮಗೆ ಅನುಕೂಲಕರವಾಗಿರುವಂಥ ಸೌಲಭ್ಯಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಹಿಂದೆ ಮುಂದೆ ನೋಡಲ್ಲ. ಏಕೆಂದರೆ ಕೆಲಸ ಎಷ್ಟೇ ಕಷ್ಟದ್ದಿರಲಿ, ನೀವು ಕ್ರಮಿಸುವಂಥ ದಾರಿ ಎಷ್ಟೇ ಅಪಾಯಕರವಾಗಿರಲಿ, ಬಹಳ ಎಚ್ಚರಿಕೆಯಿಂದ ಮುಂದುವರಿತೀರಿ. ಇದು ನಿಮ್ಮ ಜಾಣತನವನ್ನು, ನಿಮ್ಮ ಪ್ರಜ್ಞೆಯನ್ನು, ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆತ್ಮಬಲ ತುಂಬ ಜಾಸ್ತಿ ಆಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬಹಳ ವಿಪರೀತವಾಗಿರುತ್ತೆ ಈ ದಿನ. ಆದರೆ ಯಾವುದಕ್ಕೂ ಒಂದು ಮಿತಿ ಇರಲಿ, ಜ್ಞಾಪಕದಲ್ಲಿಟ್ಕೊಳ್ಳಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಧಾರ್ಮಿಕ ಕಾರ್ಯಗಳಿಗಾಗಲಿ
ಅಥವಾ ಈ ಧಾರ್ಮಿಕ ವಿಚಾರಗಳಿಗೆ ಮಾಡುವಂಥ ಒಂದು ಪ್ರಯಾಣ, ಪ್ರವಾಸ ಇತ್ಯಾದಿಗಳಿಗೆ ಸ್ವಲ್ಪ ವಿಘ್ನಗಳು ಎದುರಾಗುವಂಥದ್ದು ಇದೆ. ಏಕೆಂದರೆ ಪೂರ್ವ ಸಿದ್ಧತೆ ಸರಿ ಇಲ್ಲ. ಹಾಗಾಗಿನೇ ಈ ಸ್ಟಾರ್ಟಿಂಗ್ ಟ್ರಬಲ್ ಅನ್ನುವಂಥದ್ದು ಈ ದಿನ ವಿಪರೀತವಾಗಿ ಕಾಡುತ್ತೆ. ಹಾಗೆ ಈ ದಿನ ರಾಜಕಾರಣಿಗಳಿಗೆ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಒಳ್ಳೆಯ ದಿನ. ಯಾರು ಅಧಿಕಾರ ಸ್ಥಾನದಲ್ಲಿರ್ತಾರೆ, ರಾಜಕಾರಣಿಗಳಿರಲಿ, ಅಧಿಕಾರಿಗಳಿರಲಿ, ಸರ್ಕಾರದ ಉನ್ನತ ಅಧಿಕಾರಿಗಳಿದ್ದರೂ ಕೂಡ ಅವರಿಗೆ ಅತ್ಯುತ್ತಮವಾಗಿರುವಂಥ ದಿನ. ಇನ್ನು ಈ ದಿನ ನಿಮಗೆ ಬೇಕಾದಂತಹ ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೆ, ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಹಾಗಾಗಿ ಈ ದಿನ ಬ್ರಹ್ಮಾಂಡದಲ್ಲೇ ಒಂದು ಸಾತ್ವಿಕ ಲಹರಿಗಳು ಇರುವಂಥದ್ದು. ಒಳ್ಳೆ ಪಾಸಿಟಿವ್ ಮೂಡಲ್ಲಿರ್ತೀರಿ. ಹಾಗೆ ಪಾಸಿಟಿವ್ ಆಗಿರುವಂಥ ವಾತಾವರಣದಲ್ಲಿದ್ದಾಗ ಯಾವುದಕ್ಕೂ ಕೂಡ ಕೊರತೆ ಇರಲ್ಲ. ಎಲ್ಲವನ್ನು ಕೂಡ ಭಗವಂತ ಸುಭಿಕ್ಷವಾಗಿ ಕೊಟ್ಟಿದ್ದಾನೆ ಅನ್ನುವಂಥ ಒಂದು ಮನಸ್ತೃಪ್ತಿ ಇರುತ್ತೆ. ಯಾರಿಗೆ ಇಲ್ಲ ಅವರು ಇದ್ದುದರಲ್ಲೇ ತೃಪ್ತಿಯನ್ನು ಪಟ್ಕೊಳ್ಬೇಕು. ಅಂಥ ಪ್ರಯತ್ನ ಮಾಡಿ ಈ ದಿನ ಸಂತೋಷವಾಗಿರ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ಬುದ್ಧಿವಂತಿಕೆಯಿಂದ ತೀರ್ಮಾನ ತೆಗೆದುಕೊಳ್ಳುವಂಥ ದಿನ. ಹಾಗಾಗಿ ನಿಮ್ಮ ಯುಕ್ತಿ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಸಮಯ ಪ್ರಜ್ಞೆ, ನಿಮ್ಮ ಕರ್ತವ್ಯ ನಿರತೆ ಈ ಎಲ್ಲವೂ ಕೂಡ ಬಹಳ ಯಶಸ್ವಿಯಾಗಿ ನಿಮಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ನೋಡಿ, ಕೆಲವೊಮ್ಮೆ ಎಲ್ಲ ಇದ್ದರೂ ಕೂಡ ಸಾಧನೆ ಮಾಡಲಿಕ್ಕಾಗಲ್ಲ. ಆದರೆ ಈ ದಿನ ಯಾವುದು ಎಲ್ಲೆಲ್ಲಿದೆಯೋ ಅಲ್ಲಲ್ಲೇ ಇದ್ದರೂ ಕೂಡ ಸಾಧನೆಯನ್ನು ಮಾಡ್ತೀರಿ. ಅಂತಹ ಒಂದು ವಿವೇಚನಾ ಶಕ್ತಿ ಇದೆ. ಅಂತಹ ಒಂದು ಮ್ಯಾನೇಜರಿಯಲ್ ಪವರ್ ನಿಮಗೆ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ವಿಪರೀತವಾಗಿ ನಿಮಗೆ ಸುಖ, ಸಂಪತ್ತು, ಸೌಲಭ್ಯಗಳು ಪ್ರಾಪ್ತಿಯಾಗುವಂಥ ದಿನ. ಎಲ್ಲವೂ ಕೂಡ ಅನುಕೂಲಕರವಾಗಿರುತ್ತೆ. ಅದನ್ನು ನೀವು ಸ್ವಾಗತಿಸಬೇಕು, ಅನುಭವಿಸಬೇಕಷ್ಟೇ. ಆದರೆ ಈ ದಿನ ಯಾವುದೇ ವ್ಯಕ್ತಿಯ ಮೇಲೆ, ಯಾವುದೇ ವ್ಯಕ್ತಿಯ ಕರ್ತವ್ಯದ ಮೇಲೆ ಅನುಮಾನ ಪಡಬೇಡಿ. ಏಕೆಂದರೆ ನಿಮಗಾಗಿ ಮಾಡುವಂಥವರು ಸಣ್ಣ ಪುಟ್ಟ ಲೋಪದೋಷಗಳು ಆಗಬಹುದು. ಅದು ಪರ್ಪಸ್ಫುಲ್ಲಾಗಿ ಆಗಲ್ಲ, ಅನಿವಾರ್ಯವಾಗಿ ಆಗುವಂಥ ಸಂದರ್ಭ. ಹಾಗಾಗಿ ಅಂಥವರನ್ನು ಕ್ಷಮಿಸಿ ನಿಮ್ಮ ಒಂದು ಉನ್ನತಿಗೆ ಅಥವಾ ನಿಮ್ಮ ಒಂದು ಅಭಿವೃದ್ಧಿಗೆ, ಸಮೃದ್ಧಿಗೆ ಪೂರಕವಾಗಿರುವಂಥ ಆಲೋಚನೆಗಳನ್ನು ಮಾಡಿ. ಪಾಸಿಟಿವ್ ಆಗಿರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಉಂಟಾಗುತ್ತೆ. ಆಸ್ತಿ ಸಿಕ್ಕಬಹುದು. ಆಸ್ತಿಯಲ್ಲಿ ನೀವು ಕೆಲವೊಂದು ತೀರ್ಮಾನಗಳನ್ನು ಕೈಗೊಂಡು ಅದನ್ನು ಅಭಿವೃದ್ಧಿಪಡಿಸ್ಬೋದು. ಹಾಗಾಗಿ ಈ ಪಿತ್ರಾರ್ಜಿತವಾಗಿ ನಿಮಗೆ ಏನೇ ಬಂದಿದ್ದರೂ ಅದು ನಿಮಗೆ ಒಳ್ಳೆಯ ಲಾಭವನ್ನು, ಅನುಕೂಲವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. 4 ಜನ ನಿಮ್ಮ ಕೆಲಸವನ್ನು ಹೊಗಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಲಾಭದಾಯಕವಾದಂತಹ ದಿನ. ಮೋಜು ಮಸ್ತಿಯಲ್ಲಿ ಹೆಚ್ಚು ಸಮಯ ಕಳೆಯುವಂಥ ದಿನ ಕೂಡ. ಸ್ನೇಹಿತರ ಜೊತೆ ಇರ್ತೀರಿ, ಸಂತೋಷದಿಂದ ಇರ್ತೀರಿ. ಆ ಸಂದರ್ಭದಲ್ಲೇ ನೀವು ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸಂಕ್ರಾಂತಿಯ ಫಲ ಬಹಳ ಉತ್ತಮವಾಗಿದೆ. ಏಕೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉಂಟಾಗುವಂಥ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತೀರಿ. ಹಾಗೆ ಮನೆಯಲ್ಲೇ ಆಗಲಿ, ಕುಟುಂಬದಲ್ಲೇ ಆಗಲಿ ಬರುವಂಥ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಬಹಳ ಚೆನ್ನಾಗಿ ಸರಿದೂಗಿಸ್ಕೊಳ್ತೀರಿ. ತುಂಬ ಹೊಂದಾಣಿಕೆ ಇರುವಂಥ ಒಂದು ವಿಶೇಷ ದಿನ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಮೌನವಾಗಿ ಇರುವಂಥದ್ದು ಬಹಳ ಉತ್ತಮ. ಹಾಗಾಗಿ ಮಾತಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕಿಂತ ಮೌನವಾಗಿ ಸಮ್ಮತಿಯನ್ನು ಸೂಚಿಸುವಂಥದ್ದೇ ಬಹಳ ಉತ್ತಮ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಬುದ್ಧಿವಂತಿಕೆಯಿಂದ ಮುಂದುವರಿಯುವಂಥದ್ದು ಇದೆ. ಹಾಗೆ ಈ ದಿನ ಉದ್ಯೋಗಸ್ಥರು ಸರಿಯಾದ ನೀತಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನುವಂಥ ಆಸೆ ಇದೆ. ಆದರೆ ಕೆಲವೊಮ್ಮೆ ಅದನ್ನು ವೈಲೇಟ್ ಮಾಡುವಂಥದ್ದು ಇದೆ. ಹಾಗಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿರುವಂಥವರು ಈ ದಿನ ಸ್ವಲ್ಪ ದಂಡ ತೆರಬೇಕಾಗತ್ತೆ. ಎಲ್ಲ ಒಂದು ಕಡೆ ಡಿಸ್ಕಂಫರ್ಟ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಯಾವುದೇ ಕೆಲಸದಲ್ಲಿ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ. ಸ್ವಲ್ಪ ಸೇಫ್ ಆಗಿರಬೇಕು ಅಂತ ಹೇಳಿದ್ರೆ ನೀವು ಆ ಎರಡು ಈ ತುದಿಗಳೇನಿದೆ ಇದರ ಮಧ್ಯದಲ್ಲಿ ಇರಬೇಕಾಗತ್ತೆ. 4 ಜನ ಓಡಾಡುವಂಥ ದಾರಿಯಲ್ಲಿ ಓಡಾಡುವಂಥ ಒಂದು ಪ್ರಯತ್ನ ಮಾಡಿ. ಹೊಸ ದಾರಿಯನ್ನು ಈ ದಿನ ಹುಡುಕಬೇಡಿ. ಏಕೆಂದರೆ ನಿಮಗೆ ಅಷ್ಟೊಂದು ಲಾಭವನ್ನು ತರಲ್ಲ ನಿಮ್ಮ ಪ್ರಯತ್ನ.
ಹಾಗೆ ಈ ದಿನ ನಿಮಗೆ ಪ್ರಯಾಣದ ಯೋಗ ಇದೆ. ಅದರಲ್ಲೂ ದೂರದ ಪ್ರಯಾಣದ ಯೋಗ ಇರುವಂಥದ್ದು. ಪ್ರಯಾಣ ನಿಮಗೆ ಶುಭ ಲಾಭವನ್ನು ತರುತ್ತೆ. ಜೊತೆಗೆ ನಿಮ್ಮ ಒಡ ಹುಟ್ಟಿದವರಿಂದ ಕೂಡ ನಿಮಗೆ ತುಂಬ ಸಪೋರ್ಟ್ ಅನ್ನುವಂಥದ್ದು ಇದೆ. ಕಷ್ಟ ಸುಖಗಳಲ್ಲಿ ಭಾಗಿಗಳಾಗುವಂಥ ಒಂದು ವಿಶೇಷ ಸಂದರ್ಭ ಈ ದಿನ ಒದಗಿ ಬರ್ತಾ ಇದೆ. ದೇವತಾ ಕಾರ್ಯಗಳಲ್ಲೂ ಕೂಡ ಆಸಕ್ತಿ ಹೆಚ್ಚಾಗುವಂಥ ದಿನ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯನಾರಾಯಣ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಭರವಸೆಯ ದಿನ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮನ್ನು ನೀವು ಚೆನ್ನಾಗಿ ಕನ್ವಿನ್ಸ್ ಮಾಡ್ಕೊಳ್ತೀರಿ. ಹಾಗೆ ಬೇರೆಯವರು ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅವರ ಒಂದು ಅಭಿಪ್ರಾಯ ಬಹಳ ಧನಾತ್ಮಕವಾಗಿರುತ್ತೆ. ಹಾಗಾಗಿನೇ ಯಾವುದೇ ವಿಚಾರವನ್ನು ಕೂಡ ಈ ದಿನ ಸರಿಯಾಗಿ ವಿಶ್ಲೇಷಣೆ ಮಾಡಿ ಮುಂದುವರಿಯುವಂಥ ಒಂದು ತಾಳ್ಮೆ ಇದೆ. ಹಾಗೆ ಈ ದಿನ ಧನಲಾಭ ಉಂಟಾಗುವಂಥದ್ದು ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ ಈ ದಿನ ಅತ್ಯುತ್ತಮವಾಗಿರುವಂಥ ದಿನ. ಲಾಭ ಚೆನ್ನಾಗಿರುತ್ತೆ. ಆದರೆ ಖರ್ಚು ವೆಚ್ಚಗಳು ಕೂಡ ವಿಪರೀತವಾಗುವಂಥದ್ದು ಕೂಡ ಇದೆ. ಹಾಗಾಗಿ ವೆಚ್ಚವನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಅನಗತ್ಯ ಬಾಬ್ತುಗಳಿಗೆ ಖರ್ಚು ಮಾಡಬಾರ್ದು. ಹಾಗೆ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಏಕೆಂದರೆ ಈ ದಿನ ಮನಸ್ಸು ನಿಮಗೆ ಒಂದು ರೀತಿಯಲ್ಲಿ ಮೋಡಿ ಮಾಡಿದಂತಹ ರೀತಿಯಲ್ಲಿರುತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಆಸಕ್ತಿ ಮೂಡುವಂಥದ್ದು, ಕೆಲವು ವ್ಯಕ್ತಿಗಳಲ್ಲಿ ಇದ್ದಕ್ಕಿದ್ದಾಗೆ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಂಡು ಸರಿದಾರಿಯಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿನಿಂದ ಕೆಲವು ಅನರ್ಥಗಳಾಗುತ್ತೆ. ಕಡ್ಡಿ 2 ತುಂಡಾಗಿ ಮುರಿದಂತೆ ಮಾತಾಡುವಂಥದ್ದು ನಿಮಗೆ ಕಷ್ಟವನ್ನು ತರುತ್ತೆ. ಕಷ್ಟಕ್ಕೆ ನೀವಾಗಿ ಒಳಗಾಗ್ತೀರಿ ನಿಮ್ಮ ಮಾತಿನಿಂದ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ, ಸ್ವಲ್ಪ ಸಾಮರಸ್ಯ ಇರಲಿ. ಕುಟುಂಬದಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳ ಬಗ್ಗೆ ಒಂದು ಚರ್ಚೆ ಇದೆ. ಅದರಲ್ಲಿ ಉತ್ತಮವಾದಂಥ ಒಂದು ಸಲಹೆಗಳು ಎಮರ್ಜ್ ಆಗುತ್ತೆ. ಹಾಗಾಗಿ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಅರಿಶಿನ ಕುಂಕುಮಾದಿಗಳನ್ನು ಮುತ್ತೈದೆಯರಿಗೆ, ಅದರಲ್ಲೂ 5 ಜನ ಮುತ್ತೈದೆಯರಿಗೆ ದಾನ ಮಾಡೋದ್ರಿಂದ ನಿಮಗೆ ಶ್ರೇಯಸ್ಸುಂಟಾಗುತ್ತೆ, ಆರೋಗ್ಯವರ್ಧನೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಧನಾತ್ಮಕವಾಗಿರುವಂಥ ದಿನ, ತುಂಬ ಪಾಸಿಟಿವ್ ಆಗಿರುವಂಥ ದಿನ. ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲೇ ಈ ದಿನ ಬೆರಗುಗೊಳಿಸುವಂಥದ್ದು. ಅಷ್ಟರ ಮಟ್ಟಿಗೆ ಕೆಲಸಗಳಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಅದರಿಂದ ಒಳ್ಳೆಯ ಫಲಿತಾಂಶ ಬಂದೇ ಬರುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಬಹಳ ವಿಪರೀತವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಕಾಲ ಮೇಲೆ ನಿಂತು ಒಂದು ವಿವೇಚನಾಯುಕ್ತವಾದಂಥ ಕೆಲಸವನ್ನು ಮಾಡ್ತೀರಿ. ನಿಮ್ಮ ತೀರ್ಮಾನ ಕೂಡ ಈ ದಿನ ಬಹಳ ಪ್ರಬುದ್ಧವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ, ಇದರಲ್ಲಿ ಯಾರೋ ತೊಂದರೆ ಕೊಡ್ತಾಯಿದ್ರು, ಯಾರು ಹಿತಶತ್ರುಗಳ ರೂಪದಲ್ಲಿದ್ದರೂ ಅಂಥವರನ್ನು ದೂರ ಇಡ್ತೀರಿ. ಅದರಲ್ಲೂ ಈ ದಿನ ಅಹಿತಕರವಾದಂಥ ಘಟನೆಗಳು ಮನಸ್ಸಿಗೆ ನೋವು ತರ್ಬೋದು, ಆದರೆ ಅದರಿಂದ ಬೇಗ ರಿಕವರ್ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ಪ್ರೆಸೆಂಟಲ್ಲಿ ಇರೋವಂಥದ್ದು, ಎಲ್ಲಿ ಇರ್ತೀರೋ ಅಲ್ಲೇ ಇನ್ವಾಲ್ವ್ಮೆಂಟ್ ಅನ್ನೋವಂಥದ್ದು ಇದೆ. ಹಾಗಾಗಿನೇ ಯಾರಿಗೂ ಕೂಡ ಯಾವುದೇ ರೀತಿಯಲ್ಲಿ ಬರ್ಡನ್ ಅಲ್ಲ, ಎಲ್ಲ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವಂಥ ಗುಣ ಇರೋದರಿಂದ ಈ ದಿನ ಹೆಚ್ಚು ಹೆಚ್ಚು ಲಾಭಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಎಳ್ಳು ಬೆಲ್ಲವನ್ನು ನೀವು ದಾನ ಮಾಡುವಂಥದ್ದು. ಈಗಾಗಲೇ ಹೇಳಿದಾಗೆ 5 ಬಗೆಯಲ್ಲಿ ಎಳ್ಳನ್ನು ನೀವು ಉಪಯೋಗಿಸುವಂಥದ್ದನ್ನು ಮಾಡಿ, ಅದರಲ್ಲಿ 3 ಮಾಡಿ ಈ ದಿನ ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಬಾಧೆಗಳಿರಲಿ, ಯಾವುದೇ ರೀತಿಯ ಕಷ್ಟಗಳಿರಲಿ, ಅನಾರೋಗ್ಯ ಪರಿಸ್ಥಿತಿ ಇರಲಿ, ಇದೆಲ್ಲವನ್ನೂ ಕೂಡ ಈ ದಿನ ನೀವು ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತೆ. ಶತ್ರು ಬಾಧೆಗಳಿಂದ ಬಳಲ್ತಾ ಇದ್ದಂಥವರು ಕೂಡ ಬಹಳ ವಿಶೇಷವಾಗಿ ನೀವು ಮೇಲಕ್ಕೆ ಬರುವಂಥದ್ದು, ಅದರಿಂದ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ನಿಮ್ಮ ಆರೋಗ್ಯದ ಕಡೆ ಈ ದಿನ ಗಮನ ಕೊಡಿ. ನಿಮ್ಮ ಹಿತಶತ್ರುಗಳ ಬಗ್ಗೆ ಕೂಡ ಈ ದಿನ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನಂಬಿಕೆಯ ದಿನ.
ನೋಡಿ, ವ್ಯಕ್ತಿಗಳನ್ನು ನಂಬ್ತೀರಿ, ಸಮಯವನ್ನು ನಂಬ್ತೀರಿ, ಭಗವಂತನನ್ನು ನಂಬ್ತೀರಿ. ಅದರಿಂದ ಬರುವಂತಹ ಫಲಾಫಲಗಳನ್ನು ನಂಬಿ ಪಾಲಿಗೆ ಬಂದದ್ದು ಇಷ್ಟೇ ಅಂತ ಹೇಳಿ ಸಂತೃಪ್ತಿಯನ್ನು ಪಡ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ಹೆಚ್ಚು ಹೆಚ್ಚು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ವಿಶೇಷ ಸಂದರ್ಭಗಳು ಕೂಡ ಬರುತ್ತೆ. ಹಾಗೆ ಈ ದಿನ ಪ್ರಕೃತಿಯ ಜೊತೆಗೆ ಹೆಚ್ಚು ಅಟ್ಯಾಚ್ಮೆಂಟ್ ಇರುವಂಥ ದಿನ. ಹಾಗಾಗಿ ನಿಸರ್ಗ ಅಂದರೆ ಇಷ್ಟ, ಮರಗಿಡಗಳು ಅಂದರೆ ಇಷ್ಟ, ಭೂಮಿ ಅಂದರೆ ಇಷ್ಟ. ಹಾಗಾಗಿನೇ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಯತ್ನಗಳಿದ್ದರೂ ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲಿ, ಕುಟುಂಬಸ್ಥರ ಮಧ್ಯೆ ಅಥವಾ ನಿಮ್ಮ ಬಾಳ ಸಂಗಾತಿಯ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳಾಗುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಹಾಗಾಗಿನೇ ಈ ದಿನ ಮನೆಯಲ್ಲಿ ಸ್ವಲ್ಪ ಬೇಸರ ಮೂಡುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ನಿಮ್ಮ ಬಂಧು ಮಿತ್ರರು ಮನೆಗೆ ಆಗಮಿಸ್ತಾರೆ, ಅದು ಕೂಡ ಈ ದಿನ ನಿಮಗೆ ಒತ್ತಡವನ್ನು ತರುತ್ತೆ. ಏಕೆಂದರೆ ಏಕಾಂಗಿಯಾಗಿ ಇರಬೇಕು, ಯಾವುದೇ ಕೆಲಸದ ಒತ್ತಡಗಳಿರಬಾರ್ದು, ವಿಶ್ರಾಂತಿಯ ದಿನ ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಂಡಿದ್ದೀರಿ. ಆದರೆ ಅದಕ್ಕೆ ವ್ಯತಿರಿಕ್ತವಾದಂಥ ವಾತಾವರಣ ಆಗಾಗ್ಗೆ ಮನೆಯಲ್ಲಿ ಆಗ್ತಾ ಇರುತ್ತೆ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವ್ರಿಗೆ ಲಾಭ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಆರಂಭದಲ್ಲಿ ಲಾಭ ಚೆನ್ನಾಗಿರುತ್ತೆ, ಆದರೆ ದಿನ ಕಳೆದಂತೆ ಈ ಲಾಭದ ಅಂಶ ಕಡಿಮೆಯಾಗುತ್ತೆ. ಹಾಗಾಗಿ ಅದು ಕೂಡ ಒಂದು ಚಿಂತೆಗೆ ಕಾರಣವಾಗುವಂಥದ್ದು ಆಗುತ್ತೆ. ಹಾಗೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡುವಂಥವರು ಮಿತ್ರರು ಕೂಡ ಶತ್ರುಗಳಾಗುವಂಥ ಸಂದರ್ಭ ಇದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಆರೋಗ್ಯ ನೋಡ್ಕೊಳ್ಳಿ. ಹಾಗೆ ಮನೆಯಲ್ಲಿರುವಂಥ ಈ ಕುಟುಂಬಸ್ಥರು, ಅದರಲ್ಲಿ ಯಾರು ಹಿರಿಯರಿದ್ದಾರೋ ಅವರ ಆರೋಗ್ಯದ ಕಡೆ ಗಮನ ಕೊಡಿ. ಅವರ ಔಷಧೋಪಚಾರಕ್ಕೆ ನೀವು ಎಷ್ಟು ವೆಚ್ಚವನ್ನು ಮಾಡ್ತೀರೋ ಅಷ್ಟೇ ನಿಮಗೆ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಎಳ್ಳು ಬೆಲ್ಲವನ್ನು ದಾನ ಮಾಡಿ, ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪ್ರಗತಿದಾಯಕವಾದಂತಹ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ, ಪ್ರಗತಿ ಇದೆ, ಸಮೃದ್ಧಿ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಆತ್ಮಬಲ ಏನಿದೆ ಅದು ವೃದ್ಧಿಯಾಗುವಂಥ ಸನ್ನಿವೇಶ. ನೀವು ಮಾಡುವಂಥ ಪ್ರಯತ್ನಗಳು ಸಕ್ಸಸ್ ಆದರೆ, ಅದು ನಿಮಗೆ ಒಳ್ಳೆಯ ಫಲಿತಾಂಶ ತಂದರೆ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ಬಹಳ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಆಗದವರ ಮೇಲೆ ಅರಿಹಾಯುವಂಥದ್ದು, ಹಾಗೆ ಯಾರು ತಪ್ಪು ಮಾಡ್ತಾರೆ ಅವರನ್ನು ಕಠಿಣ ಶಬ್ದಗಳಿಂದ ಶಿಕ್ಷಿಸುವಂಥದ್ದು, ಇವೆಲ್ಲವೂ ಕೂಡ ಈ ದಿನ ಇರುತ್ತೆ. ಆದರೆ ಈ ದಿನ ಇಂಥ ವಿಚಾರಗಳಲ್ಲಿ ನಿಮಗೆ ನೀವೇ ತೊಂದರೆಯನ್ನು ಉಂಟು ಮಾಡ್ಕೊಳ್ತೀರಿ, ನಿಮಗೆ ನೀವೇ ಒತ್ತಡವನ್ನು ತಂದುಕೊಳ್ತೀರಿ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ಅಧಿಕಾರ ಪ್ರಾಪ್ತಿಯಾಗತ್ತೆ. ನಿಮ್ಮ ಅಧಿಕಾರ ಆಗಲಿ, ನೀವು ಬಯಸುವಂಥ ಸ್ಥಾನಮಾನಗಳಾಗಲಿ ಬಹಳ ವಿಶೇಷ ರೀತಿಯಲ್ಲಿ ಒದಗಿ ಬರುವಂಥ ಸೂಚನೆಗಳಿರುತ್ತೆ. ಹಾಗೆ ಈ ದಿನ ರಾಜಕಾರಣಿಗಳಿಗೆ ವಿಶೇಷವಾದಂಥ ಲಾಭ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕುವಂಥ ಸಂದರ್ಭ ಕೂಡ ಇದೆ. ಹಾಗೆ ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ. ಅವರ ಪ್ರಗತಿ ನಿಮಗೆ ಸಂತೋಷವನ್ನು ತರಿಸುತ್ತೆ, ಆದರೆ ಅವರ ಆರೋಗ್ಯಕ್ಕೆ ಸ್ವಲ್ಪ ಕಳವಳವನ್ನು ವ್ಯಕ್ತಪಡಿಸ್ತಾ ಇರ್ತೀರಿ ಈ ದಿನದಲ್ಲಿ. ಇನ್ನು ಬಹಳ ವಿಶೇಷವಾಗಿ ನಿಮ್ಮಿಂದ ದೂರ ಹೋಗಿರುವಂಥ ಶತ್ರುಗಳು ಕೂಡ ಮಿತ್ರರಾಗಿ ವಾಪಸ್ಸು ಬರುವಂಥದ್ದು ಇದೆ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ಕಲಾಕಾರರಿಗೆ, ಸಾಹಿತ್ಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಬರುತ್ತೆ. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ನಿಮಗೆ ಖರ್ಚು ವೆಚ್ಚಕ್ಕೆ ಬೇಕಾದಷ್ಟು ಹಣ ಇರುತ್ತೆ, ಆದರೆ ಅನಾವಶ್ಯಕ ಖರ್ಚಿಗೆ ಕಡಿವಾಣ ಹಾಕಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಕುಟುಂಬಸ್ಥರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.